ಪೊಲೀಸ್ ಕಮಿಷನ್ ಆಫೀಸ್ನ ಕರೆಸಿದ್ರು. ನಮ್ಮನ್ನು 3 ಸರಿ ಕರೆಸಿದ್ರು ಆಫೀಸ್ಗೆ. ಒಂದು ಸರಿ ಬಂದು 10 ನಿಮಿಷ ಮಾತಾಡಿ ಕರೆಸು, ಒಂದು ಸರಿ ಅರ್ಧ ಗಂಟೆ, ಹೀಗೆ ನಮ್ಗೆ 2 ಅವರ್ಸ್ ಗ್ರಿಲ್ ಮಾಡ್ತಾನೆ ಇದ್ರು. ನಮಗೆ ನಾನು ಚೆನ್ನೈಗೆ ಹೋಗ್ತೀನಿ, ಪ್ರತಿಯೊಂದು ತಿಳ್ಕೊಂಬಂದ್ಬಿಡ್ತೀನಿ, ಯಾರ್ಯಾರು ಏನು ಮಾಡ್ತಾರೆ, ಏನು ಅನ್ಕತ್ತೆ ಎಲ್ಲ ತಿಳ್ಕೊಂಡ್ಬಿಡ್ತೀನಿ. ನಾವು ಒಂದು ಒಳ್ಳೆ ಸುದ್ದಿ ರೆಡಿ ಮಾಡಿದ್ದೀವಿ, ನೀವು ಕರೆಕ್ಟ್ ಪರ್ಸನ್ ರೆಡಿ ಮಾಡಿದ್ದೀರಾ, ಇದರಿಂದ ಏನೋ ನಮ್ಮ ದಾರಿ ಸಿಗುತ್ತೆ, ನನ್ನ ಬಾಕ್ಲು ಓಪನ್ ಆಗುತ್ತೆ, ಆ ಬಾಕ್ಲನ್ನ ಕೆಲಸ ಮಾಡ್ತಾನ. ರಾಜ್ಕುಮಾರ್ ಅವ್ರಿಗೆ ಕಿಡ್ನಾಪ್ ಮಾಡಿರೋದು ಯಾವುದು ಉದ್ದೇಶಪರವಾಗಿ ಮಾಡಿಲ್ಲ, ಯಾವುದು ಆಸ್ತಿಗೋಸ್ಕರ ಮಾಡಿಲ್ಲ, ಯಾವುದು ಪ್ರಾಪರ್ಟಿಗೆ ಮಾಡಿಲ್ಲ, ಯಾವುದು ಬಿಸ್ನೆಸ್ ಮಾಡಿ, ಯಾವುದು ಡೀಲಿಂಗ್ ಏನಿಲ್ಲ. ಮಾಡಿ ರಾಜ್ಕುಮಾರ್ ಒಂದೇ ಒಂದು ಕಾರಣಕ್ಕೆ ರಾಜ್ಕುಮಾರ್ನ ಕಿಡ್ನಾಪ್ ಮಾಡಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ. ಕರ್ನಾಟಕದಿಂದ ಯಾರಿಗೆ ಕಿಡ್ನಾಪ್ ಮಾಡೋದು ಕರ್ನಾಟಕ ಅಲ್ಲಾಡಲ್ಲ. ಕರ್ನಾಟಕ ಅಲ್ಲಾಡೋದು ಒಂದೇ ಒಂದು, ಕರ್ನಾಟಕದಿಂದ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಮಾಡಿದ್ರೆ ಕರ್ನಾಟಕ ಅಲ್ಲಾಡೋದು. ರಜನಿಕಾಂತ್ ಸಾಕಷ್ಟು ಬೇಜಾರಾಗಿದೆ, ರಜನಿಕಾಂತ್ ಎಲ್ಲರಿಗೂ ಮಾತಾಡ್ತಾ ಇದ್ದಾರೆ, ನಾನೆಲ್ಲ ತಿಳ್ಕೊಂಡು ಬಂದಿದ್ದೀನಿ. ರಾಜ್ಕುಮಾರ್ನ ಕರ್ಕೊಂಬಂದು ಮಾಡಿಸೋದು ಒಂದೇ ಮನುಷ್ಯನ, ಆ ಮನುಷ್ಯ ಕೊಯಮತ್ತೂರು ಬೆಲ್ಟು, ಊಟಿ ಆ ಕಡೆ ಸುತ್ತಮುತ್ತ ಎಲ್ಲ ಬೆಲ್ಟಲ್ಲಿ ಕಾಡು ಜನಗೋಸ್ಕರ ಕೆಲಸ ಮಾಡೋ ಮನುಷ್ಯ ಒಬ್ಬನೇ ನಡಮಾರೋನು. ಏನೋ ಸ್ವಲ್ಪ ನಾವು ಪ್ರಭಾ ಕಡೆ ಮಾತಾಡೋಣ, ಈ ವೀರಪ್ಪನ ಬಗ್ಗೆ ನಾವೇನು ಮಾತಾಡೋಕ್ಕಾಗತ್ತೆ? ವೀರಪ್ಪನ ಪರಿಚಯ ಇಲ್ಲ ಅಂತಲ್ಲ, ಆ ಕಾಡು ಸೇರಿಗೆ ಸುತ್ತಮುತ್ತ ನೋಡಿದ್ವಿ, ಮಾತಾಡಿದ್ವಿ, ಸಿಕ್ತಾತನ ಮಾಡಿದ್ವಿ, ಏನು ನಡೀತದೆ ಕಥೆಗಳೆಲ್ಲ. ಯಾರು ನಂಬಂಗಿಲ್ಲ ತಮಿಳ್ನಾಡು. ನೀವೇನು ಇಷ್ಟು ನ್ಯೂಸ್ ನೋಡ್ತಿರೋ, ಅದೇನು ಮಾತುಕತೆ ಆಗುತ್ತೋ ಎಲ್ಲ ಸುಳ್ಳು ಸಾರ್. ತಮಿಳ್ನಾಡಲ್ಲಿ ಒಬ್ಬನೇ ದೊಡ್ಡ ಮನುಷ್ಯ ಕಾಣ್ತಾರೆ, ಒಬ್ಬರು ಇವತ್ತು ಅವ್ರು ಫಾಲೋವರ್ಸ್ ಇದ್ದಾರೆ ತುಂಬ ಜನ, ಅವರೊಬ್ಬರೇ ನಡಮಾರನು, ಅವ್ರು ಮನ್ಸು ಮಾಡಿದ್ರೆ ಮಾತ್ರ ಮಾಡ್ಬೋದು ಅಂತ. ರಂಗನಾಥ ಏನು ರೀ, ನಾವು ಮಾತಾಡೋ ಬಂದಿದ್ದ ವಿಷಯನೇ ಹಂಗೆ ಏನೋ, ನಾವು ಮಾತಾಡ್ತಾರೆ ನಡೀತಾರೆ ನಮ್ಮ ವಿಷಯನೇ ಬೇರೆ. ಏನು ರಾಜ್ಕುಮಾರ್ಗೆ ಹೆಚ್ಚಿಕ್ಕಿ ಮಾರೆ ಇಡೀ ಕರ್ನಾಟಕ ಸುಟ್ಟು ಸುಣ್ಣಾಗುತ್ತೆ. LTT ರಂಗನಾಥ್ ಜೊತೆ ನನಗೂ ರಂಗನಾಥ್ಗೆ ತುಂಬ ಹಳೇ ಸ್ನೇಹದಿಂದ ಸಾಕಷ್ಟು ಮಾತುಕತೆ ನಡೀತು. ನಂದು ರಂಗನಾಥಂದು. ಪಾಪ ರಂಗನಾಥ ಕೊರ್ಗೋಗ್ಬಿಟ್ಟಿದ್ರು ಆ ಟೈಮ್ನಲ್ಲಿ. ಆ ಜೈಲ್ ತೀಸ್ಕೊಂಬಂದಿರೋದು, ಆ ಮಾತಾಡ್ತಾ ರೀತಿ ಅಂದರೆ ರಂಗನಾಥಂದು ಒಂದು ದೊಡ್ಡ ಕ್ಯಾರೆಕ್ಟರ್ ಅಂದರೆ ಇನ್ನೂ ಬಾಡಿಗೆ ಮನೇನ ಇದ್ದ ಆವಾಗಲೂ. ಆಮೇಲೆ ದುಡ್ಡಿನ ಆಸೆ ಬೀಳ್ತಾ ಇರಲಿಲ್ಲ, ಮಕ್ಕಳಿರಲಿಲ್ಲ ರಂಗನಾಥನ್ಗೆ. ಆದರೂ ಪಾಪ 9 ವರ್ಷ ಜೈಲ್ ತೀಸಿದ್ದು ಭಾರಿನೇ ಕೊರ್ಗ್ಬಿಟ್ಟ, 9-10 ವರ್ಷ ಕೊರ್ಗ್ಬಿಟ್ಟಿದ್ರು. ಇದಿದೆ ಹೊರಗಡೆ ಏನೋ LTT ಬೇರೆ ವಿಷಯ ಮಾತ್ರ ಸುಸ್ತಿರುತ್ತೆ, LTT ವಿಷಯ ಎಳ್ಸಿ ಸುದ್ದಿ ಮಾಡಿದ್ರೆ ಬಾಡಿ ಚಾರ್ಜ್ ಆಗ್ಬಿಡುತ್ತೆ. ಆ ಮಾತಾಡೋದು ಗಂಭೀರ್ತನ ಒಂಥರ ಬ್ಯಾಟ್ರಿ ಚಾರ್ಜ್ ಆಗಂಗೆ. ಈ ಕುಡ್ದಂಗೆ ಸುಮ್ಮನೆ ಹೆಂಗಿರುತ್ತೆ, ಕುಡಿದು ಚಾರ್ಜ್ ಆಗ್ತಾರಲ್ಲ ಆ ಥರ ಆಗುತ್ತೆ ರಂಗನಾಥನ ಫೇಸು. LTT ಬಗ್ಗೆ ಮಾತಾಡೋರು ಆ ಗತ್ತೆ ಚೇಂಜ್ ಆಗ್ಬಿಡುತ್ತೆ. ಬಂದ್ಬಿಡಿದೆ ಆ ಟ್ರೈನ್ ಆಗಿರೋದ್ರಿಂದ. ಆಮೇಲೆ ನಾನು ಎಲ್ಲ ಮಾತುಕತೆ ಆದಮೇಲೆ ನೀನು ನಾನು ಯಾಕೆ ಕರ್ಸಿದೆ ಅಂತ ಗೊತ್ತು ಅಂತ ಕೇಳೋಕ್ಕೆ, ಗೊತ್ತು ಸರ್ ಏನಕ್ಕೆ ಕರ್ಸಿರ ನೀವು ಅಂತ ಹೇಳಿ. ಹಂಗಾರೆ ನಡೀರಿ ಬೇರೆ ಮಾತಾಡಬೇಡ, ನಮ್ಮ ಸೀದಾ ಕೂತು ಮಾತಾಡೋ ಅಂತ ಕರ್ಕೊಂಬರ್ತೀನಿ. ಆ ಪಕ್ಕದಿಂದ ಸೀದಾ ಮನೆ ಕರ್ಕೊಂಬರ್ತೀನಿ. ಶ್ರೀಧರನ ಹೇಳ್ತೀನಿ, ಇವರೇ ರಂಗನಾಥ ಅಂತ ಹೇಳಿ ಪರಿಚಯ ಮಾಡಿಸಿ ಶ್ರೀಧರ್ಗೆ. ನಾನು ನೋಡಿ ರಂಗನಾಥ ಬೇರೆ, ಈ ರಂಗನಾಥ ಬೇರೆ ಕಾಣ್ತಾರಲ್ಲ, ಕಣ್ಣಿಡಿಗೆ ಆಗ್ತಾರಲ್ಲ ಅಂತ ಶ್ರೀಧರ್. ನಾವು 2-3 ನೋಡಿದ್ರೆ ನೀವು, ಆ ರಂಗನಾಥ ಬೇರೆ, ಈ ರಂಗನಾಥ ಬೇರೆ, ಫೇಸ್ಗೆ ಕಣ್ಣಿಡಿಯೋಕ್ಕಾಗಲ್ಲ, ನಾನೇ ಕಣ್ಣಿಡಿಯಾಗ್ತಾರೆ, ಹಂಗಾಗಿತ್ತು ಅಂತ ಹೇಳಿ ರಂಗನಾಥಿಗೆ ಶ್ರೀಧರ್ ಮಧ್ಯಾಹ್ನ. ರಂಗನಾಥ್ ಸುತ್ತಿ ಬಿಡಿಸಿ ಮಾತಾಡೋದ್ರೆ ಏನಾಗಲ್ಲ. ನನಗೆ ನಿಮ್ಮ ಬಗ್ಗೆ ಬಚ್ಚನ್ ಎಲ್ಲ ಹೇಳೋರೆ, ನೀವು ಓದ್ಸಿರಿ ಬಂದಿದ್ದು, ಮನೆ ಹತ್ರ ಸರಿ ಬಂದಿದ್ದು, ನಿಮ್ಮ ಬಗ್ಗೆ ಬಚ್ಚನ್ ಬೇಜಾರಾಗಿದ್ದು ಅಂದರೆ ನಿಮ್ಮ ಬಗ್ಗೆ ಅವಾಗ ಮಾತಾಡೋರು. ನಮ್ಮ ರಂಗನಾಥ್ ಅಂತ ಮಾತಾಡೋರು. ಆದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಕ್ಕೆ ಏನೋ ಅವ್ರಿಗೆ ಬೇಜಾರಾಗಿತ್ತು ಅಷ್ಟೇ. ಪರ್ಸ್ನಲ್ ಏನು ವ್ಯಾಸ ಇದೆಲ್ಲ ನಿಮ್ಮ ಬಗ್ಗೆ ಮೇನ್ ಪಾಯಿಂಟ್ ಅಷ್ಟೇ. ನಾನು ಕೇಳ್ತಾ ಇರೋದು, ನಿಮ್ಗೇನು ಕೆಲಸ ಕೇಳ್ತಾ ಇದ್ದೀನಿ ಅಂದರೆ, ನೀವು ತಮಿಳ್ನಾಡಿನಲ್ಲಿ 9 ವರ್ಷ ಜೈಲೊಳಗಿದ್ರಿ ನೀವು. ಆ ಕಾರಣದಿಂದ ಸಾಕಷ್ಟು ನಿಮ್ಗೆ ನ್ಯೂಸ್ ಇರುತ್ತೆ. ರಾಜ್ಕುಮಾರ್ ಕಿಡ್ನಾಪ್ ಏನು ಕಾರಣಕ್ಕಾಗಿದೆ, ಏನು ಉದ್ದೇಶ ಇರೋದು, ಏನು ಮಾಡೋಕ್ಕೆ ಪ್ಲ್ಯಾನ್ ಮಾಡೋರೆ, ನಮಗೇನು ಗೊಂದಲ ಆಗಿದೆ. ನಿಮಗೆ ಗೊತ್ತು, ನಮ್ಮ ಜೊತೆ ಸಾಕಷ್ಟು ತಮಿಳ್ನಾಡು ಫ್ರೆಂಡ್ಸ್ ಇದ್ದಾರೆ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಆತ್ಮೀಯರಿದ್ದಾರೆ, ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಜೊತೆ ಓಡಾಡ್ತಾರೆ. ಹೆಸರು ನಿಮ್ಗೆ ಗೊತ್ತು ಯಾರು ಅಂತ, ನನಗೆಲ್ಲ ಗೊತ್ತು ಸರ್ ನಿಮ್ಮ ಬಗ್ಗೆ. ನಿಮ್ಮ ಹತ್ರ ಯಾವ ಸಂಘಟನೆಗಳು ಬಂದು ಅದು ಗೊತ್ತು ನನಗೆ. ನೀವು ಹಲ್ಸೂರಿನಲ್ಲಿ ಮೀಟಿಂಗ್ ಮಾಡೋದು ನನಗೆ ಗೊತ್ತು ಅಂತ ಹೇಳ್ತಾನೆ. ನಾನು ಪ್ರತಿಯೊಂದು ನ್ಯೂಸ್ ಕಲೆಕ್ಟ್ ಮಾಡಿರ್ತಾನೆ. ಆಮೇಲೆ ರಂಗನಾಥ್ ಅನ್ಸ ನನಗೂ ಪೊಲೀಸ್ ಕಮಿಷನ್ ಆಫೀಸ್ನ ಕರೆಸಿದ್ರು. ನಮ್ಮನ್ನು 3 ಸರಿ ಕರೆಸಿದ್ರು ಆಫೀಸ್ಗೆ. ಒಂದು ಸರಿ ಬಂದು 10 ನಿಮಿಷ ಮಾತಾಡಿ ಕರೆಸು, ಒಂದು ಸರಿ ಅರ್ಧ ಗಂಟೆ, ಹೀಗೆ ನಮ್ಗೆ 2 ಅವರ್ಸ್ ಗ್ರಿಲ್ ಮಾಡ್ತಾನೆ ಇದ್ರು ನಮಗೆ ಕುಣಿಸ್ಕೊಂಡು. ನಾವು ಅದ್ರ ಬಗ್ಗೆ ಮಾತಾಡೋ ಅಂತೇಳಿ, ನಾವು ಏನೇ ಪೊಲೀಸ್ನವ್ರು ಮಾತಾಡೋನು ನಾನು ಮಾತ್ರ ಯಾವುದಕ್ಕೂ ಕಮಿಟ್ ಆಗಿಲ್ಲ, ನನ್ನ ವಿಷಯ ಗೊತ್ತಿಲ್ಲ ಅಂತ ಹೇಳಿದೆ. ನಾನು ಯಾವುದೇ ಕಾರಣಕ್ಕೆ ಪೊಲೀಸ್ನ ನಂಬಲ್ಲ ಅಂತ ಗೊತ್ತು. ನಾವೇನೋ ಖುಷಿಗೇನೋ ಮಾತಾಡ್ತೀವಿ, ಇವಾಗ ಇವ್ರು ಹೋಗ್ಬಿಡ್ತಾರೆ, ನೆಕ್ಸ್ಟ್ ಬೇರೆ ಪೊಲೀಸ್ನವ್ರು ಬಿಡ್ತಾರಾ, ಇನ್ನೊಂದು ಥರ ಜೈಲು ಮಾಡ್ತಾರೆ. ಈವಾಗಲೂ ನಮ್ಗೆ ನೆಮ್ಮದಿ ಇಲ್ಲ ಸರ್. ಜೈಲಿಂದ ಇಷ್ಟು ಬಂದು 1 ವರ್ಷ ಆಯಿತು, ಒಂದು ವರ್ಷ ಹೇಳ್ತೀನಿ, ನಮ್ಗೆ ಇವಾಗಲೂ ನೆಮ್ಮದಿ ಇಲ್ಲ. ವಾರಕ್ಕೊಂದ್ಸರಿ ಕರ್ಸೋದು, ಇಂಟೆಲಿಜೆನ್ಸ್ ಆಫೀಸಿಗೆ ಸೈನ್ ಹಾಕ್ಸೋದು, ಒಂದು 10 ಮಾತು ಕ್ವಶನ್ ಮಾಡೋದು, ತಿಂಗಳಿಗೆ 2-3 ಕರ್ಸ್ತಾರೆ ನನಗೆ. ನಾನು ಎಷ್ಟೋ ಜನ ನಮ್ಗೆ ಬರೋಕ್ಕೆ ಕಾಸಿಲ್ಲ ಸರ್, ಆಟೋಗೆ ಅಂತೇಳಿ, ಬಸ್ಸಿಗೆ ಕಾಸಿಲ್ಲ ಸರ್ ಬರೋಕ್ಕೆ, ಊಟಕ್ಕೆ ಕಾಸಿಲ್ಲ ಸರ್, ನಾವು ಹೆಂಗೆ ಸಹ ಬರೋಕ್ಕಾಗತ್ತೆ ಅಂತ ಹೇಳಿದ್ದೀನಿ. ಅದು ಕರೆಸ್ತಾ ಇರ್ತಾರೆ. ಆ ಕಾರಣ ನಾವು ಯಾವುದೂ ಸೆಷನ್ ಕಮಿಟ್ಮೆಂಟ್ ಆಗಿಲ್ಲ.
ನೀವು ಮತ್ತು ನನಗೆ ವಚನವ್ರು ಕಳಿಸಿದ್ರು ತುಂಬ ಸಮಾಧಾನ ಆಯಿತು. ನಾವೆಲ್ಲ ಭಾರಿ ಅವ್ರ ಅಕ್ಕನ ಮಕ್ಕಳು ನಮ್ಮ ಜೊತೆಗೆ ಯಾವಾಗಲೂ ಜೊತೆಗೆ ಇರ್ತಾಯಿದ್ವಿ ನಾವು ಮೊದಲು ಈ ಕೇಸ್ ಆಗೋ ಮುಂಚೆ. ಆ ಕಾರಣಕ್ಕೆ ನಾನು ಕರೆಸಿ ಮಾಡಿದ್ರೆ ತುಂಬ ನನಗೆ ಖುಷಿ ಆಯಿತು. ನನಗೆ ಆ ಕಡೆ ತಲೆ ಹಾಕಿಲ್ಲ, ಯಾಕೆ ಕಾರಣಕ್ಕೆ ಕಿಡ್ನಾಪ್ ಆಗಿದೆ, ಯಾರು ಏನು ಮಾಡ್ತಾರೆ, ಯಾಕೆ ನನ್ನ ತಲೆಗೇನು ಹಾಕೊಂಡಿಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ದೆ. ನನಗೆ ಬೇಜಾರಿತ್ತು, ನನಗೆ ಏನಾದ್ರು ಹೆಚ್ಚಿಗೆ ಮಾಡಿ ತುಂಬ ಗಲಾಟೆಗಳಾಗ್ತಾವೆ ಅನ್ನೋದು ಬರೀ ನೋಡ್ತಾರೆ ಅಷ್ಟೇ. ನೀವು ಕರ್ಸಿ ಮಾತಾಡಿರ ನನಗೆ ಒಂಥರ ಸ್ಟ್ರೆಂತ್ ಬಂತು. ನನಗೆ 3 ದಿನ ನೀವು ಟೈಮ್ ಕೊಡಿ, ನಾನು ಚೆನ್ನೈಗೆ ಹೋಗ್ತೀನಿ, ಪ್ರತಿಯೊಂದು ತಿಳ್ಕೊಂಬಂದ್ಬಿಡ್ತೀನಿ, ಯಾರ್ಯಾರು ಏನು ಮಾಡ್ತಾರೆ, ಏನೇನು ಕತೆ ಎಲ್ಲ ತಿಳ್ಕೊಂಬರ್ತೀನಿ ಅಂತ ಶ್ರೀಧರ್ಗೆ ಹೇಳ್ತಾರೆ. ಶ್ರೀಧರ್ ಮಾತ್ರ ಖುಷಿಯಾಗಿ ಹೋಗಿ ಹೊರಗಡೆ ರೂಮಿಂದ ಹೋಗಿ 10,000 ರೂಪಾಯಿ ಬಂಡಿ ತರ್ತಾರೆ. 10,000 ರೂಪಾಯಿ ತಂದು, ರಂಗನಾಥ್ ಲೇಟ್ ಮಾಡೋದು ಬೇಡ, ಹಿಂಗೆ ಇವಾಗಲೇ ಟ್ಯಾಕ್ಸಿ ಮಾಡಿ ಬಚ್ಚನ್ ಯಾರು ಟ್ರಾವೆಲ್ಸ್ಗೆ ನೀವು ಕಾರ್ ಕರ್ಕೊಂಡು ಹೋಗ್ಲಿ ಇವರು ಅಂತಾರೆ. ಕಾರ್ ಹೋಗ್ಲಿ ಟ್ಯಾಕ್ಸಿ ಮಾಡ್ಕೊಂಡು, ಸರ್ ಕಾರ್ಗಿರು ಟ್ರಾವೆಲ್ಸ್ ಏನೂ ಬೇಡ ಸರ್, ನಾನು ಬಸ್ಸೊಳಗೆ ಹೋಗ್ತೀನಿ, ಬಸ್ಸೊಳಗೆ ಹೋದ್ರೆ ಸರಿ, ಯಾವತ್ತಿದ್ರು ರಂಗನಾಥ್ ಯಾಕಪ್ಪ ಕಾರೊಳಗೆ ಬಂದದ್ದು ಎಲ್ಲ ಅನುಮಾನ ಬೀಳ್ತಾರೆ. ಆ ಕಾರಣಕ್ಕೆ ನನ್ನ ಕಾರ್ ಯಾವುದು ಬೇಡ ಸರ್, ನಾನು ತೊಗೊಂಡ್ರೆ 10,000 ಮುಟ್ಟಲ್ಲ, ಬರೀ 5,000 ತೊಗೊಂಡು 5,000 ವಾಪಸ್ ಕೊಡ್ಬಿಡ್ತಾರೆ. ನನ್ನ ಕೈ ಕೊಟ್ಬಿಟ್ಟು 5,000 ಇಟ್ಕೊಂಡು ಅವ್ರ ಜೊತೆ ಇನ್ನೂ ಫ್ರೆಂಡ್ ಇರ್ತಾನೆ, ಅವನು ಕರ್ಸಿರ್ತಾರೆ. ಅವ್ರು ರಂಗನಾಥ್ಗೆ ಬರೀ ಕ್ಲೋಸ್ ಫ್ರೆಂಡು ಶೇಖರ್ ಅಂತ, ಅವ್ರನ್ನ ಕರ್ಕೊಂಡು ಅವರಿಬ್ಬರು ಬಸ್ಸು ಬುಕ್ ಮಾಡಿ ನೈಟ್ ಹೋಗ್ತಾರೆ ಸರ್ ಅಂತ ನಿಶ್ಚಯ. ನಮಗೆ ಅದಾದಮೇಲೆ ಶ್ರೀಧರ್ ಅವರು ಅಷ್ಟೊತ್ತಿಗೆ ನಮ್ಮ ಟೀಮ್ನವ್ರು ಯಾರು ಇರೋಲ್ಲ, ಯಾರೋ ನಮ್ಮ ಮಂಜುನಾಥ್ ಹದ್ದೆ ಆಗಲಿ, ಗಿರೀಶ್ ಕೋಟೆ ಗಿರೀಶು, ಇದು ನಮ್ಮ ಟೀಮ್ನವ್ರು ಯಾರು ಇರೋಲ್ಲ. ನಮ್ಮ ಟೀಮ್ನವ್ರಿಗೆಲ್ಲ ಶ್ರೀಧರ್ ನಂಬರ್ ಪ್ರಶ್ನೆ ನೋಡ್ಕೊಂಡು ಒಂದು ದಿನ ಸೇರ್ತಾಯಿದ್ದೀವಿ. ರಾಜ್ಕುಮಾರ್ ಕಿಡ್ನಾಪ್ ಆದ್ಮೇಲೆ ಸಾಯಂಕಾಲ ಟೈಮ್ನಲ್ಲಿ ನಮ್ಮ ಚಂಪಾ ಸಾರು ಬರ್ತಾಯಿದ್ದಾರೆ, ನಮ್ಮ ಲೋಹಿತ್ ಅಷ್ಟು ಸೇರ್ತಾರೆ, ನಮ್ಮ ಈ ಬಂಜೀರ ಜಯಪ್ರಕಾಶ್ ಅವರು ಸೇರ್ತಾರೆ. ಒಂದು ದಿನ ಬಿಟ್ಟು ಒಂದು ದಿನ ಸೇರ್ತಾ ಇದ್ದಾರೆ. ಎಲ್ಲಿ ನಮ್ಮ ಮನೆಯೊಳಗೆ ನಾವು ಡಿಸ್ಕಸ್ ಮಾಡ್ತೀವಿ, ಸಾಯಂಕಾಲ ಬೇಜಾರು ಪಗ್ಲಕ್ಕೆ ಡ್ರಿಂಕ್ಸ್ ತೊಗೊತೀವಿ. ಇದು ನಡೀತಾನೆ ಇದೆ, ಮಾತಾಡ್ತಾ ಮತ್ತು ಎಮೋಷನ್ ಬೇಜಾರಾಗ್ಬಿಡುತ್ತೆ, ಹಾಕೊಂಡು ತೊಗೊತೀವಿ. ಅವ್ರಿಗೆಲ್ಲ ನಾವು ಒಂದು ಒಳ್ಳೆ ಸುದ್ದಿ ರೆಡಿ ಮಾಡಿದ್ದೀವಿ, ಈ ಥರ ಮಾಡಿದ್ದೀವಿ ಅಂತ ಎಲ್ಲ ಹೇಳ್ತೀವಿ. ಇವ್ರು ಹೇಳ್ತಾರೆ, ಸರ್ ನೀವು ಕರೆಕ್ಟು ಪರ್ಸನ್ ರೆಡಿ ಮಾಡಿದ್ದೀರಾ, ಇದರಿಂದ ಏನೋ ನಮ್ಮ ದಾರಿ ಸಿಗುತ್ತೆ, ನನ್ನ ಬಾಕ್ಲು ಓಪನ್ ಆಗುತ್ತೆ, ಆ ಬಾಕ್ಲನ್ನು ಕೆಲಸ ಮಾಡ್ತಾನ ಅಂತೇಳಿ ಎಲ್ಲ ಚಾರ್ಜ್ ಆಗ್ತಾರೆ ಅವ್ರು ನೈಟು. ನಮಗೂ ಒಂಥರ ಏನೊಂದು ನಾವೇನೋ ಕೆಲಸ ಮಾಡಿದ್ದು ಒಂದು ಹುಮ್ಮಸ್ಸು. ಸುಮ್ಮನೆ ಬೇಕಾರಾಗಿ ಕೇಳಿ ಮಾತಾಡಿ ಕುಡ್ದು ಬೇಜಾರು ತರಲೆ ಹೊಡೆಯೋದಾಗಿದ್ದರಿಂದ ಸಮಾಧಾನ ಇತ್ತು. ಸ್ಟ್ರೈಟ್ ಪರ್ಸನ್ ಅಂತೇಳಿ ನಾನು ಅವ್ರಿಗೆ ಹೇಳ್ತೀನಿ, ರಂಗನಾಥ ಜೈಲೊಳಗೆ ತುಂಬ ಡಿಗ್ನಿಟಿ ಆಗಿದೆ ಸರ್. 10 ವರ್ಷ ಜೈಲಿಗೆ ಬೇಕಾದ್ರೆ ಒಬ್ಬರ ಹತ್ರ ಬೆಂಗಳೂರಿಂದ ಯಾರ ಹತ್ರ 100 ರೂಪಾಯಿ ತೋರಿಸಿಲ್ಲ. ಕಷ್ಟೊಳಗೆ ಮನುಷ್ಯ ಬದುಕೋಣ, ಇವಾಗಲೂ ಕಷ್ಟೊಳಗಿದ್ದಾನೆ ಮನುಷ್ಯ, ಅವನು ದುಡ್ಡು ಆಡಲ್ಲ. ಈ ಥರ 10,000 ಕೊಡು, 5,000 ವಾಪಸ್ ಕೊಟ್ಟರೆ ಎಲ್ಲ ಶಾಕ್ ಆಗ್ಬಿಡ್ತಾನೆ ನಮ್ಮವರು. ಎಲ್ಲ ಒಂದು ನಂಬಿಕೆ ಬಂತು. ಆ ಟೈಮಲ್ಲಿ ನಮ್ಮಲ್ಲಿ ಲಕ್ಷ್ಮಣ್ಜಿ ಅಂತ ಒಬ್ಬರಿದ್ರು, ಮೀಡಿಯಮ್ ಹೈಟು ಕುಳ್ಳಗಿದ್ರು, ಅವ್ರು ತುಂಬಾ ಓಡಾಡ್ತಾರೋ. ನಮಗೆ ಸಾಕಷ್ಟು ಅವರು ಆ ಕಡೆ ತಮಿಳ್ ಸಂಘಟನೆನ ಲೀಡ್ಗಳನ್ನ ಕರ್ಕೊಂಬರೋರು ಪಾಪ, 3 ಜನ 4 ಜನ ಅವ ಲೀಡ್ಗಳು. ಆ ಕಡೆ ಆ ಶ್ರೀರಾಮ್ಪುರ ಗುಡ್ಡಹಳ್ಳಿ ಕಡೆ ಇರೋರು, ಕಂಠೀರವ ಸ್ಟುಡಿಯೋ ಅಲ್ಲಿಂದ ಕೆಲವು ದಲಿತ ತಮಿಳಿಯನ್ಸರು ಅವೆಲ್ಲ ಕರ್ಕೊಂಡು ನಾವೆಲ್ಲ ಪರಿಚಯ ಮಾಡಿಸೋ, ಏನೋ ಮಾಡಿ ಸರ್ ಅಂತೇಳಿ ಹಂಗೆಲ್ಲ ಮಾತುಗಳು ನಡೀತಾಯಿತ್ತು. ನಾವು ರಂಗನಾಥ್ನ ವೇಟ್ ಮಾಡ್ತಾಯಿದ್ವಿ. 3 ದಿನ ಬಿಟ್ಟು ರಂಗನಾಥ್ ಕರೆಕ್ಟಾಗಿ ಬೆಳಗ್ಗೆನೇ ಮನೆಗೆ ನಮ್ಮ ಮನೆಗೆ 10 ಗಂಟೆಗೆ ಅಟೆಂಡ್. ನಾವೇನು ಮಾಡ್ತೀವಿ, ರಂಗನಾಥ್ ನೀವು ಬನ್ನಿ ಸರಿ, ನೀವು ಕೆಲಸ ಮಾಡಿ, ನಮ್ಮವ್ರಿಗೆಲ್ಲ ಕರ್ಸ್ಕೊಂಡ್ಬಿಡ್ತೀವಿ, ಏನೋ ನೀವು ಬಂದುಬಿಡಿ ಅಂತೀವಿ. ನೀವು ಹೋಗಿ ರೆಡಿ ಸ್ನಾನ ಮಾಡಿ ಬೆಳಗ್ಗೆ ಬಂದ್ಬಿಡ್ತಾರೆ ರಂಗನಾಥ್ ಬೆಳಗ್ಗೆ ಬಸ್ ಒಳಗೆ ಇಳ್ದು ನಾವು ಇನ್ನೂ ಮಲಗಿರ್ತೀನಿ. ಬೆಳಗ್ಗೆ ಮನೆಯೊಳಗೆ 7-7:30 ನಮ್ಮ ಮನೆ ಮುಂದಿರ್ತಾರೆ. ನಾನು ಇರ್ತೀನಿ, ರಂಗನಾಥ್ ನೀವು ಕೆಲಸ ಮಾಡಿ, ಇವಾಗ ಹೋಗ್ಬಿಡಿ, ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ಶಾಗಿ 5 ಗಂಟೆಗೆ ಬಂದುಬಿಡಿ, ನಮ್ಮವಾಗೆಲ್ಲ ಕರ್ಸ್ಕೊಂತೀವಿ. ಅಷ್ಟೊತ್ತಿಗೆ ಕರ್ಸ್ಕೊಂಡು ಒಂದು ಮೀಟಿಂಗ್ ಥರ ಮಾಡ್ಕೊಂಡು ಮುಂದಕ್ಕೆ ಮಾತಾಡೋಣ. ಏನಂದೆ ಸರ್, ಎಲ್ಲ ಮಾತಾಡ್ತೀನಿ ಸರ್, ಏನೋ ಒಂದು ಕೆಲಸ ಮಾಡ್ಬೋದು ಸರ್ ಅಂತ. ನಾವೇನೋ ಮಾಡ್ಬೋದು ರಂಗನಾಥ್ ಅಂತ ಕೇಳ್ತೀನಿ. ಮೊದಲನೇ ಕೆಲಸ ನಾವು, ಸರ್ ಏನೋ ಮಾಡ್ಬೋದು ಸರ್, ಮಾಡೋಕ್ಕಾಗಲ್ಲ ಅಂತಲ್ಲ, ಸ್ವಲ್ಪ ಟ್ರೈ ಮಾಡಿದ್ರೆ ಮಾಡ್ಬೋದು ಸರ್ ಅಂತ. ಓಕೆ ರಂಗನಾಥ್ ಅಂತ ಕಳಿಸ್ಬಿಡ್ತಾರೆ. ಕಳಿಸಿದ ಮೇಲೆ ಮಾಡ್ತೀವಿ. ಶ್ರೀಧರ್ ನನಗೆ 8 ಗಂಟೆಗೆ ಸಿಗ್ತಾರೆ ಮನೆ ಹತ್ರ, 8-8:30 ಸಿಗ್ತಾರೆ. 8:30 ನಾನು ನ್ಯೂಸ್ ನೋಡ್ತಾ ಇರ್ತೀನಿ, ಬೇರೆ ಕೆಲಸನೇ ಇಲ್ಲ. ಬೆಳಗ್ಗೆ ಹಾಕೋ ಉದಯ ನ್ಯೂಸು, ನಾನು ಉದಯ ನ್ಯೂಸ್ ಬಿಟ್ಟರೆ ಶ್ರೀಧರ್ ಮಲಗಿರ್ತಾರೆ ಕೆಳ ರೂಮ್, ಮಾಡಿ ಮೇಲೆ ಮಲಗಿರ್ತದೆ. ಬಂದು ಕೇಳ್ತಾರೆ, ಏನು ರೈತು ನ್ಯೂಸ್ ಒಂದು ಸರಿ ಅಂತಾರೆ ಅವರು. ಬಂದು ಹೇಳಿದ್ರೆ ನಾನು ಹೇಳ್ತೀನಿ, ನ್ಯೂಸ್ ಒಳಗೇನಿಲ್ಲ, ಹಳೆ ಸೇಮ್ ಕತೆ ನಾನು ನೋಡ್ತಾ ಇದ್ದೀನಿ, ಬೇರೆ ದಾರಿ ಇಲ್ಲ ನೋಡ್ತಾ ಇದ್ದೀನಿ ನ್ಯೂಸ್. ನಾನು ದಿನ ನ್ಯೂಸ್ ಆನ್ ಅನ್ನೋದು ಯಾವಾಗಲೂ ಉದಯ ಬಿಟ್ಟಿದ್ದ ತಕ್ಷಣ ಈ ಟಿ ವಿ ನೋಡೋದು ಉದಯ ನೋಡೋದು. ಅವಾಗ TV 9 ಯಾವ ನ್ಯೂಸ್ಗಳಿರಲಿಲ್ಲ ಅವಾಗ. ಹೇಳ್ತಾರೆ ಶ್ರೀಧರ್ ಎಲ್ಲ ಫೋನ್ ಮಾಡಿ ಹದ್ದೆಗೆ ಹೇಳಿ, ಗಿರೀಶ್ಗೆ ಹೇಳಿ, ನಮ್ಮ ಟೀಮ್ಗೆ ಸಾಯಂಕಾಲ 4 ಗಂಟೆಗೆ ಸಿಗೋ ಥರ ಮಾಡಿಬಿಡಿ. ಬಂಜಗೆರೆ ಜಯಪ್ರಕಾಶ್ ಹೇಳಿ, ದೇವನೂರು ಮೋಸ್ಟ್ಲಿ ಬರೋದು ಕಷ್ಟ ಆಗುತ್ತೆ ಮೈಸೂರಿಂದ. ನಾವೆಲ್ಲ ಹೇಳಿ ನಾವು ದೇವ್ರಿಗೆ ಫೋನ್ ತಿಳಿಸ್ಬಿಡೋ ನಮ್ಮ ಮಾತು. ವಿ ನಾಗರಾಜ್ಗೆ, ಹಿಂದೂ ದ್ರೋಣಪುರ, ಚಂಪಾ ಸಾರ್ಗೆ,
ಮತ್ತು ಲೋಹಿತ್ ವರ್ಷ ಸಾರಿಗೆ ಇವ್ರಿಗೆಲ್ಲ ಮಾತು ತಿಳಿಸ್ಬಿಡಿ ಅಂತ ನೀವು ಹೇಳ್ಬಿಡಿ. ನಾನು ಹೇಳೋದು ಸರಿಯಲ್ಲ, ಅವ್ರು ಹದ್ದೆಗೆ ಹೇಳ್ತೀನಿ ಮಾಡಲಿ ಅಂತ ನಾನು ಹದ್ದೆಗೆ ಹೇಳ್ತೀನಿ. ಹದ್ದೆಗೆ ಫೋನ್ ಮಾಡಿ ಎಲ್ಲರಿಗೂ 4 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಬರೋ 1 ಅವರ್ ಹೆಚ್ಚಿಗೆ ಆಗುತ್ತಲ್ಲ, 4 ಗಂಟೆಗೆಲ್ಲ ಒಂದು ಬಂದು ಪಕ್ಕದೊಳಗೆ ಚೇರ್ ಹಾಕೊಂಡು ನಮ್ಮ ಪಕ್ಕದ ಅಗ್ನಿ ಆಫೀಸ್ ಒಳಗೆ ಕಾಂಪೌಂಡಲ್ಲಿ ಕೂತ್ಕೊಂಡು ಮೀಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅಷ್ಟು ರಂಗನಾಥ ಕರೆಕ್ಟಾಗಿ 5 ಗಂಟೆಗೆ ಬರ್ತಾನೆ. ನಾನು ರಂಗನಾಥ ಏನು ವಿಷಯ ಮಾತಾಡೋಲ್ಲ, ಜಸ್ಟ್ ಅಷ್ಟೇ. ರಂಗನಾಥ ಬಂದ ತಕ್ಷಣ ಎಲ್ಲ ಟೀಮ್ ಕೂತಿರ್ತಾರೆ. ನಮ್ದೆಲ್ಲ ಟೀಮ್ ಕೂತಿರ್ತ ಟೈಮಲ್ಲಿ ಮಾತು ರಂಗನಾಥನ ಕೈಯಿಂದ ಮಾತಾಡ್ತಾರೆ. ರಂಗನಾಥ್ ಇವೆಲ್ಲ ಯಾರೋ ಗೊತ್ತಾ ನಿಮ್ಗೆ ಅಂತ ಮಾತಾಡಿದ್ರೆ ರಂಗನಾಥ್ ಇವರೆಲ್ಲ ಎಲ್ಲರೂ ಪರಿಚಯ ಮಾಡಿಸ್ಕೊತೀವಿ. ರಂಗನಾಥ್ಗೆ ಸ್ವಲ್ಪ ಅವೆಲ್ಲ ನಾಲೆಜ್ ಇತ್ತು, ಇದು ರೈಟರ್ಸ್ಗಳ ಬಗ್ಗೆ ಅವೆಲ್ಲ ಇತ್ತು. ಸಖತ್ ನಾಲೆಜಬಲ್ ಪರ್ಸನ್ ರಂಗನಾಥ್. ಏನು ಬರೀ LTT ಅಂದ್ರೆ ಬರೀ ಸೋಲ್ಜರೋ ಅಥವಾ ಆ ಮರ್ಡರ್ ಮಾಡಿ ಆ ಥಿಂಕಿಂಗ್ ಎಲ್ಲ, ಅವ್ನಿಗೆ ಬರೆಯೋದ್ರಲ್ಲಿ ನಾಲೆಜ್ ಇತ್ತು ರಂಗನಾಥ್. ಸಾಕಷ್ಟು ಡೀಪ್ ಇದೆ ಅದರೊಳಗೆಲ್ಲ. ಆಮೇಲೆ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀವಿ. ಪರಿಚಯ ಮಾಡಿಸಿದ್ರೆ ರಂಗನಾಥ್ ಅಂತ ಚೆನ್ನಾಗಿ ಕಾಣುತ್ತೆ. ಎಲ್ಲ ನೋಡಪ್ಪ ಎಲ್ಲ ರೈಟರ್ಸ್ ಎಲ್ಲ ಕೂತ್ಕೊಂಡು ಲೋಹಿತ್ ವರ್ಷ ಗೊತ್ತು ಸರ್, ತುಂಬ ಪಿಕ್ಚರ್ ನೋಡಿದ್ವಿ ಅಂತ ಎದ್ಬಿಟ್ಟು ಫಸ್ಟ್ ಲೋಹಿತ್ ವರ್ಷಗೆ ಯಾರಿಗೂ ಗೊತ್ತಿಲ್ಲ ಸರ್, ಇವ್ರು ತುಂಬ ಪಿಕ್ಚರ್ ನೋಡಿದ್ವಿ ನಾವು ಅಂತಾನೆ. ಇಲ್ಲೂ ನೋಡಿದ್ದೀವಿ, ಚೆನ್ನೈ ಜೈಲಿಗೆ ಇರ್ಬೇಕಾರೆ TV ನಲ್ಲಿ ಬಂದು ಅದು ನೋಡ್ತಾ ಇದ್ದ ಅಂತ ನಾವು ಕನ್ನಡ ಪಿಕ್ಚರ್ ನೋಡ್ತಾ ಇದ್ದ ಅಂತ. ಈಗೆಲ್ಲ ಸರಿ ಏನು ವಿಷಯ ರಂಗನಾಥ್ ಅಂತ ಕೇಳ್ತೀವಿ. ಸೀದಾ ಕೇಳ್ತಾರೆ, ಸರ್ ರಾಜ್ಕುಮಾರ್ ಅವ್ರಿಗೆ ಕಿಡ್ನ್ಯಾಪ್ ಮಾಡಿರೋದು ಯಾವುದೂ ಉದ್ದೇಶಪರವಾಗಿ ಮಾಡಿಲ್ಲ, ಯಾವುದು ಆಸ್ತಿಗೋಸ್ಕರ ಮಾಡಿಲ್ಲ, ಯಾವುದು ಪ್ರಾಪರ್ಟಿಗೆ ಮಾಡಿಲ್ಲ, ಯಾವುದು ಬಿಸ್ನೆಸ್ ಮಾಡಿ, ಯಾವುದು ಡೀಲಿಂಗ್ ಏನಿಲ್ಲ. ಮಾಡಿ ರಾಜ್ಕುಮಾರ್ ಒಂದೇ ಒಂದು ಕಾರಣಕ್ಕೆ ರಾಜ್ಕುಮಾರ್ನ ಕಿಡ್ನ್ಯಾಪ್ ಮಾಡಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಮಾಡಿದ ಸರ್ ಅಂತ. ಅದ್ರಲ್ಲಿ ಯಾರೋ ನಮ್ಮವ್ರೊಬ್ರು ರೇಟ್ ಎತ್ತು ಕೇಳ್ತಾರೆ, ಯಾಕೆ ರಾಜ್ಕುಮಾರ್ ಮಾಡೋದು ಒಳ್ಳೊಳ್ಳೆ ಮಿನಿಸ್ಟರ್ ಇದ್ರು, ಇದರಿಂದ ಬಿಸ್ನೆಸ್ ಮ್ಯಾನ್ ಇದ್ರು, ಯಾಕೆ ತಯಾರು ಮಾಡಿಲ್ಲ, ನಾವು ರಾಜ್ಕುಮಾರ್ ಯಾಕೆ ಮಾಡಿದ್ರು ಅಂತ ನಮ್ಮವರು ಕೇಳ್ತಾರೆ. ಅವ್ರು ರಂಗನಾಥ್ ಹೇಳ್ತಾನೆ, ಸರ್ ಹಂಗಲ್ಲ, ಕರ್ನಾಟಕದಿಂದ ಯಾರಿಗೆ ಕಿಡ್ನ್ಯಾಪ್ ಮಾಡೋದು ಕರ್ನಾಟಕ ಅಲ್ಲಾಡಲ್ಲ. ಕರ್ನಾಟಕ ಅಲ್ಲಾಡೋದು ಒಂದೇ ಒಂದು, ಕರ್ನಾಟಕದಿಂದ ರಾಜ್ಕುಮಾರ್ ಅವ್ರು ಕಿಡ್ನ್ಯಾಪ್ ಮಾಡಿದ್ರೆ ಕರ್ನಾಟಕ ಅಲ್ಲಾಡೋದು, ಅದು ತಿಳ್ಕೊಂಡೆ ಮಾಡಿರೋದು. ಆಮೇಲೆ ಎಲ್ಲದಕ್ಕೆ ಈಸಿ ಅವ್ರ ಊರು ಗಾಜನೂರು ತಮಿಳ್ನಾಡು ಬಾರ್ಡರ್ ಇತ್ತು. ವೀರಪ್ಪನಿಗೆ ಯಾವುದೇ ಕಾರಣಕ್ಕೆ ರಾಜ್ಕುಮಾರ್ ಎಷ್ಟೋ ಸರಿ ಹೋಗಿ ಬಂದವರು ಇಲ್ಲ. ಇದು ಬರೀ ವೀರಪ್ಪನ ಒಬ್ಬನ ಪ್ಲ್ಯಾನ್ ಇಲ್ಲ ಇಲ್ಲಿ. ಏನೋ ವೀರಪ್ಪನ ಸುತ್ತ ಇರೋ ಫೇವರ್ ಆಗಿರೋ ಯಾರೆಲ್ಲ ಲೀಡ್ರುಗಳಿದ್ದಾರೆ, ಕಾಡೊಳಗಿರಲ್ಲ, ಕಾಡಿಂದ ಹೊರಡಿರೋರು ಅವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿ ಮಾಡ್ತಿರೋದು. ದುಡ್ಡಾಗುತ್ತೆ ಕಾರಣಕ್ಕೆ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸರ್. ಈಗ ಹೋಗಿ ಬಂದಲ್ಲ ಮೀಸೆ ಅವನು 100% ದುಡ್ಡು 840 ಅವನು. ಮೊನ್ನೆ ಹೋಗಿ ಬಂದ್ರಲ್ಲ ಅವ್ರು ವೀರಪ್ಪನ ಫೇವರ್ ಇರೋರು. ಇವ್ರು ಯಾರು ಸದ್ಯಕ್ಕೆ ರಾಜ್ಕುಮಾರ್ ಕರ್ಕೊಂಬರೋದು ಇಷ್ಟ ಇರಲ್ಲ. ಇದು ಹಿಂಗೆ ಮಾತಾಡೋಂಗೆ ಕಾಲ ಕಳ್ಕೊಂಡು ಆವಾಗ ದುಡ್ಡು ತೊಗೊಳ್ತಾರೆ ಕತೆ ಇದು. ಅವ್ರಿಗೆಲ್ಲರೂ ಗೊತ್ತು ಕರ್ನಾಟಕ ನೊಂದೋಗಿದೆ, ಪ್ರತಿ ಜನನೂ ದೇಶದೊಳಗಿದ್ದಾರೆ ರಾಜ್ಕುಮಾರ್ ಇಲ್ತಿದ್ದು ಅಂತ ಗೊತ್ತು. ಇಲ್ಲೇ ದುಡ್ಡು ಬರಬೇಕಾಗಿರೋದು. ಸಾಕಷ್ಟು ಗೌರ್ಮೆಂಟ್ ದುಡ್ಡು ಸೇರ್ತಾ ಇದೆ, ನೆಕ್ಸ್ಟ್ ಫ್ಯಾಮಿಲಿ ದುಡ್ಡು ತೊಗೊಳ್ತಾರೆ, ಬೇರೆ ದುಡ್ಡು ತೊಗೊಳ್ತಾರೆ ಇವರು. ಕರ್ನಾಟಕದ ಚಿನ್ನದ ಗಣಿ ತಗೊಂಡಂಗೆ ಆಗ್ಬಿಡಿ ರಾಜ್ಕುಮಾರ್ ಕೊಂಡೋಗಿವರು. ಎಲ್ಲ ಕಳ್ರು ಸರ್. ಇವ್ರು ಯಾರಾದರೂ ರಾಜ್ಕುಮಾರ್ ಬರೋಲ್ಲ. ಅಲ್ಲಿ ನಿಷ್ಠೆಯಿಂದ ಒಬ್ಬ ಮನುಷ್ಯ. ಕೆಲವು ಅಲ್ಲಿರೋ ಆ್ಯಕ್ಟರ್ಗಳಿಗೆ ಬೇಜಾರಾಗಿದೆ. ರಜನಿಕಾಂತ್ ಸಾಕಷ್ಟು ಬೇಜಾರಾಗಿದೆ. ರಜನಿಕಾಂತ್ ಎಲ್ಲರಿಗೂ ಮಾತಾಡ್ತಾ ಇದ್ದಾರೆ, ಇಂದ ಮಾಡಿ ಆಗಬಾರ್ದಂತ ಮಾತಾಡ್ತಾ ಇದ್ದಾರೆ ರಜನಿಕಾಂತ್ ಅವರು. ಆಮೇಲೆ ವಿಜಯಕಾಂತ್ ಮಾತಾಡ್ತಾ ಇದ್ದಾರೆ. ಈ ಥರ ಕೆಲವು ಆ್ಯಕ್ಟರ್ಸ್ಗಳು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಗೌರ್ಮೆಂಟ್ ಅದ್ರ ಬಗ್ಗೆ ಜಾಸ್ತಿ ಸೀರಿಯಸ್ ತೊಗೊಂಡಿಲ್ಲ. ನಾನೆಲ್ಲ ತಿಳ್ಕೊಂಡು ಬಂದಿದ್ದೀನಿ. ರಾಜ್ಕುಮಾರ್ನ ಕರ್ಕೊಂಬಂದು ಮಾಡಿಸೋದು ಒಂದೇ ಮನುಷ್ಯನ, ಆ ಮನುಷ್ಯ ನಡುಮಾರನ್ ಅಂತ ಒಬ್ರು ಇದ್ದಾರೆ ಸರ್. ಕೊಯಮತ್ತೂರು ಬೆಲ್ಟು, ಊಟಿ ಆ ಕಡೆ ಸುತ್ತಮುತ್ತ ಎಲ್ಲ ಬೆಲ್ಟಲ್ಲಿ ಕಾಡು ಜನಗೋಸ್ಕರ ಕೆಲಸ ಮಾಡೋ ಮನುಷ್ಯ ಒಬ್ಬನೇ ನಡುಮಾರನು. ಅವ್ರು ದೊಡ್ಡ ಮನುಷ್ಯ. ಅವ್ರು ಮಾತ್ರ ನಾವು ಮನಸ್ಸು ಮಾಡೋದು. ಅವ್ರ ಮನೆಗೆ ಹೋಗಿದ್ದೆ, ಮಾತಾಡಿದೆ. ಅವ್ರು ಬಂದು ಪ್ರಭಾಕರ್ಗೆ ಫೇವರ್ ಅವರು, LTT ಪ್ರಭಾಕರ್ ಕಡೆಯವರು. ಇನ್ನೂ ಸ್ವಲ್ಪ ನಾವು ಪ್ರಭಾಕರ್ ಮಾತಾಡೋಣ, ಈ ವೀರಪ್ಪನ ಬಗ್ಗೆ ನಾವೇನು ಮಾತಾಡೋಕ್ಕಾಗತ್ತೆ. ವೀರಪ್ಪನ ಪರಿಚಯ ಇಲ್ಲ ಅಂತಲ್ಲ. ಆ ಕಾಡು ಸೇರಿಗೆ ಸುತ್ತಮುತ್ತಲ್ಲಿ ನೋಡಿದ್ವಿ, ಮಾತಾಡಿದ್ವಿ, ಆ ಸಿಕ್ತಾತೇನೋ ಮಾಡಿದ್ವಿ, ಏನು ನಡೀತಾರೆ ಕಥೆಗಳೆಲ್ಲ. ಅದು ನಾನು ಗೊತ್ತು ಹಪ್ಪಳ. ಅಂದರೆ ಇವ್ರು ಯಾರು ಅಂತ ನಾವು ಕೇಳ್ತೀವಿ. ಯಾಕೆ ನಮಗೆ ಕಡೆ ಬಗ್ಗೆ ಗೊತ್ತಿರಲ್ಲ, ನಮ್ಮ ಕಡೆ ಅವ್ರಿಗೆ ಕೇಳ್ತಾರೆ. ಸರ್ ನಡಮಾರನವರು ಒನ್ ಟೈಮ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಿದ್ರು, ಪಾರ್ಟಿ MP ಆಗಿರೋರು. ಕೊಯಮತ್ತೂರಿನಲ್ಲಿ ಇಂದಿರಾ ಗಾಂಧಿ ಕಲ್ಲಿನಲ್ಲಿ ಹೊಡಿಬೇಕಾದ್ರೆ ಇವ್ರು ಬೆನ್ನು ಕೊಟ್ಟು ನಿಂತು ಇವ್ರು ಬಿಡೀ ಮೈ ಎತ್ತಿಂದ ಇಂದಿರಾ ಗಾಂಧಿನ ಕಾಪಾಡಿ ಕಳ್ಸಿಕೊಟ್ಟಿದ್ರು ಮನುಷ್ಯ ಇವರು. ಆಮೇಲೆ ಕಾಂಗ್ರೆಸ್ ಬಿಟ್ಟು ಯಾವುದೂ ಪೊಲಿಟಿಕ್ ಹೋಗಿಲ್ಲ ಅವರು, ಬರೀ ಆಕ್ಟಿವಿಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆನೆಸ್ಟ್ ಟು ದಿ ಕೋರ್ ಮನುಷ್ಯ ಇವರು. ಬರೀ ನಾನು ಒಬ್ಬನೇ ಮಾತೆತ್ತಿದ್ರೆ ಆಗ್ತಾ ಇರಲಿಲ್ಲ ಅದು. ಆ ಕಾರಣಕ್ಕೆ ನೀವು ಇವರು ಎಲ್ಲ ಸೇರಿ ನೀವು ಬಂದು ಮಾತಾಡಿದ್ರೆ ಅವ್ರೇನೋ ಮಾಡ್ಬೋದು ಸರ್. ಇದು ನನಗೆ ಫೀಲಿಂಗ್ ಇದೆ, ಮಾಡ್ತಾರವರು. ಆ ಕೆಪಾಸಿಟಿ ಒಬ್ರಿಗಿರೋವ್ರಿಗೆ. ಇನ್ನೆಲ್ಲ ಯಾರು ನಂಬಂಗಿಲ್ಲ ತಮಿಳ್ನಾಡು. ನೀವೇನು ಇಷ್ಟು ನ್ಯೂಸ್ ನೋಡ್ತಿರೋ
ಅದೇನು ಮಾತುಕತೆ ಆಗುತ್ತೋ ಎಲ್ಲ ಸುಳ್ಳು ಸಾರ್ ಅಂತ ಹೇಳಿ ರಂಗನಾಥ ಎಲ್ಲ ಹೇಳ್ತಾನೆ. ಮತ್ತು ನಾವು ಯಾವಾಗ ಹೋಗ್ಬೋದು ಸರ್, ನೀವು ಹೂ ಅಂದರೆ ನಾಳೆ ಕರ್ಕೊಂಡ್ತೀನಿ ಸರ್ ಅಂತ. ಯಾರೋ ರಂಗನಾಥ ಅಲ್ಲೇ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ದೇವನೂರಿಗೆ ಫೋನಲ್ಲಿ ಮಾತಾಡ್ತೀವಿ. ಇಲ್ಲಿ ಏನೇನು ನಡೀತು ಎಲ್ಲ ರಂಗನಾಥನ ಜೊತೆ ಕೂತೋರ್ಸುತ್ತೆ ಎಲ್ಲ ಹೇಳ್ತೀವಿ. ದೇವನೂರು ಸ್ವಲ್ಪ ಖುಷಿ ಆಗ್ತಾರೆ. ಫೋನಲ್ಲಿ ಯಾವಾಗ ಹೋಗೋಣ, ನಾಳೆ ಹೋಗೋಣ, ನಾಳೆನೇ 11:00 ಟೈಮ್ ಫಿಕ್ಸ್ ಆಗ್ಬಿಡುತ್ತೆ. ದೇವನೂರು ಮಹಾದೇವರು, ಚಂಪಾ ಸಾರು, ಲಲಿತ್ ಅಶ್ವ ಸರು, ನಮ್ಮ ಹಿಂದೂ ಅಣ್ಣಾಪುರ ಅವರು, ವೆಂಕಟಸ್ವಾಮಿ, ವಿ ನಾಗರಾಜ್, ಬಂಜಿರ ಜಯಪ್ರಕಾಶು, ದ್ವಾರಕಾನಾಥ್ ಅಡ್ವೊಕೇಟ್ ಮತ್ತು ರೈಟರು, ನಮ್ಮ ಟೀಮ್ ಮಂಜುನಾಥ್ ಹದ್ದೆ, ಗಿರೀಶು, ನಮ್ಮ ಪ್ರಶ್ನವರು, ನಮ್ಮ ಟೀಮು ಎಲ್ಲ ಸೇರಿ. ಆಮೇಲೆ ಇನ್ನೂ ಕೆಲವು ಜನ ಇದೆ, ಅವ್ರ ಹೆಸರು ಸೇರಿ ನಮ್ಮ ಬೈಕ್ ಬರ್ತಲ್ಲ, ಎಲ್ಲ ಸೇರಿ ಅವರು ಒಂದು 14 ಜನ ಆಯ್ತು, 17 ಜನ ಆಯ್ತಾರೆ. ಆ 17 ಜನಕ್ಕೂ ಟೆಂಪೋ ಟ್ರಾವೆಲ್ ಮಾಡ್ತೀವಿ ನಾವು. ಟೆಂಪೋ ಟ್ರಾವೆಲ್ ನಮ್ಮ ಫ್ರೆಂಡ್ ಗಾಡಿ ಟೆಂಪೋ ಟ್ರಾವೆಲ್ಸ್ಕೊಂಡು 16 ಸೀಟ್ ಟೆಂಪೋ ಟ್ರಾವೆಲ್, ಬರೀ 16 ಇವ್ರು ಆಗ್ತಾರೆ. ಆ ಟೆಂಪೋ ಟ್ರಾವೆಲ್ಗೆ ನಮ್ಮ ಸೀದವ್ರಿಗೂ ಅಲ್ಲೇ ಫಿಕ್ಸ್ ಮಾಡ್ತೀವಿ ಸೀಟು. ನಾನು ಮತ್ತು ನಮ್ಮ ಜೊತೆ ಹುಡುಗರು, ನನ್ನ ಜೊತೆ ಕೂತಿರೋರು, ನನ್ನ ಜೊತೆ ಬಂದಿರೋ ಹದ್ದೆ ಮತ್ತು ಗಿಡ ನಮ್ಮ ಜೊತೆ ಸೇರ್ಕೊಂತಾರೆ. ಆಮೇಲೆ ಹದ್ದೆಗೆ ಸೀಟ್ ಹದ್ದೆ ನೀವು ಅಲ್ಲಿಗೆ ಹೋಗಿ ಅಂತೇಳಿ ನಾನು ಗೀಸ್ ಹಾಕೊಂಡು ನಮ್ಮ ಎಣ್ಣೆ ಹಾಕೊಂಡು ನಾವೊಂದು 7 ಜನ ಟಾಟಾ ಸುಮ್ಮ ನಾನೇ ಓಡಿಸ್ತಾ ಇರೋದು. ನನ್ನ ಪಕ್ಕನೇ ರಂಗನಾಥ್ನ ಕುಂತ್ಕೊಂಡಿದ್ದೀನಿ, ಹಿಂದೆ ನಮ್ಮವರೆಲ್ಲ ಕೂತಾರಲ್ಲ. ಸರಿ ನಾವು ಒಂದು ಟ್ರಿಪ್ ಬಿಡ್ತೀವಿ. ನೆಕ್ಸ್ಟ್ ಡೇ 11:00 ಫಿಕ್ಸ್ ಆಗುತ್ತೆ. ಎಲ್ಲ 11 ಗಂಟೆಗೆ ಬರ್ತಾರೆ ನಮ್ಮ ಮನೆಗೆ. ಎಲ್ಲ ತಿಂಡಿ ಸರ್, ಇಲ್ಲಿಂದ ಎಲ್ಲೂ ಸ್ಟಾಪ್ ಇಲ್ಲ. ನನಗೆ ತಮಿಳ್ನಾಡು ರೋಡ್ ಹೋಗ್ಬಾರ್ದು, ನಮ್ಗೆ ಚೆನ್ನಾಗಿ ರೂಢಿ. ನನಗೆ ಕಿಶನ್ಗಿರಿನೇ ಸ್ಟಾಪು. ಕಿಶನ್ಗಿರಿ ಊಟ ಅರೇಂಜ್ಮೆಂಟು. ಅಲ್ಲೊಂದು ನಂಬರ್ ಇದೆ, ಫೋನ್ ಮಾಡಿ ಹೇಳ್ತೀವಿ. ನಾವು ಊಟ ಮಾಡೋ ನಂಬರ್ಗೆ ಅಲ್ಲಿ ಊಟ ಇರುತ್ತೆ. ಅಲ್ಲಿ ಊಟ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಸರ್ ಅಂತೇಳಿ ಇಲ್ಲಿಂದ ಅಷ್ಟು 1 ಅವರ್ ಸ್ಟಾರ್ಟ್. 12 ಗಂಟೆ ಆಡೋದು ಬಿಡೋತ್ತಿಗೆ, 12 ಕಾಲು 12 ಗಂಟೆಗೆ ಎಲ್ಲ ಒಂದು ಟ್ರಿಪ್ ನಾವು ಇಲ್ಲಿಂದ ಬಿಟ್ಟು, ನಾವು ಯಾರಿಗೂ ಬೇರೆ ಡಿಸ್ಕಸ್ ಅಲ್ಲಿ ಓದ್ತಾ ಇದೀವಿ ಅಂತೇಳಿ ಅದು ಹಂಗೆ ನ್ಯೂಸ್ ಪ್ರಚಾರ ಆಗ್ಬಿಡುತ್ತದೆ. ನಾವು ಇಲ್ಲಿಂದ ಸ್ಟ್ರೈಟಾಗಿ ಕಿಶನ್ಗಿರಿ ಸ್ಟಾಪು. ಕಿಶನ್ಗಿರಿಯಲ್ಲಿ ಊಟಕ್ಕೆ ಸ್ಟಾಪ್ ಮಾಡ್ತೀವಿ. ಎಲ್ಲ ನಾವು ಅವರೆಲ್ಲ ಮಿಂಗಲ್ ಆಗ್ತೀವಿ. ಅಲ್ಲಿ ಊಟಕ್ಕೆ ಅರೇಂಜ್ ಆಗಿರುತ್ತೆ. ನಾವು ಹೋಗೋ ಮುಂಚೆನೇ ಊಟಕ್ಕೆ ಅರೇಂಜ್ ಆಗಿರುತ್ತೆ. ಊಟ ಗಿಟ ಅಲ್ಲಿ ಮಾಡಿಕೊಂಡು ಎಲ್ಲ ಸಿಗರೇಟ್ ಚೆನ್ನಾಗಿ ಸೇದ್ಕೊಂಡು ಕಾಫಿ ಇಟ್ಕೊಂಡು ಇನ್ನೇನು ಇಂಥ ಹುಮ್ಮಸ್ಸಂದೆಲ್ಲ ಹಿಡಿತೀವಿ ಸರ್. ಮಧ್ಯ ಸ್ಟಾಪ್ ಬೇಕಾ ಚೆನ್ನೈ ಓಡೋಣ ಅಂತೀನಿ. ಸೀದಾ ಎಲ್ಲ ನಮ್ಮರೆಲ್ಲ ಹೇಳ್ತಾರೆ, ಬಚನ್ ಎಲ್ಲ ಟೀ ಕುಡಿಯೋಣ ರೀ, ಮಧ್ಯಾಹ್ನ ನಿಲ್ಲಿಸ್ರಿ, ಒಂದು ವೇಲೂರು ಆದಮೇಲೆ ಅಂತ ಹೇಳ್ತಾ. ಆಯ್ತು ಬಿಡಿ ಸರ್, ವೇಲೂರು ಆದಮೇಲೆ ಕರೆಕ್ಟಾಗಿ 1 ಅವರ್ 2 ಅವರ್ಸ್ ಟೀ ಕುಡಿಯೋಣ ಅಂದ್ಕೊಂಡು ಅಲ್ಲೋ ಗಾಡಿ ನಿಲ್ಲಿಸ್ತೀವಿ ವೇಲೂರು. ಈ ವ್ಯಾನಲ್ಲಿ ಕೂತ್ಕೊಂಡು ಟೀ ಕುಡಿಯೋದು ಇಂಥ ಡಿಸ್ಕಸ್ ಅಂದರೆ ನಾವೇನೋ ಹೋಗ್ತಾ ಇದೀವಿ, ಇವಾಗ ರಾಜ್ಕುಮಾರ್ ಕರ್ಕೊಂಡು ಬಂದೇ ಬಿಡ್ತೀವಿ ಅನ್ನೋದು ಆ ಥರ ಡಿಸ್ಕಷನ್ಸ್ ಎಲ್ಲರೂ ಖುಷಿಯಿಂದ ಮತ್ತು ಒಂಥರ ಥ್ರಿಲ್ಲಿಂಗ್ ಆಗ್ತಾಯಿದೆ. ನಾವು ಹೋಗ್ತಾ ಇದ್ದೀವಿ ರಾಜ್ಕುಮಾರ್ಗೋಸ್ಕರ ಅಂತೇಳಿ. ನಾವು 5:30 6 ಗಂಟೆ ಟೈಮ್ಗೆ ನಾವು ಚೆನ್ನೈ ಸೇರ್ಕೊತೀವಿ. ನಮಗೆ ಗೊತ್ತಿರೋ ಮೌಂಟ್ ರೋಡ್ ಒಂದು ಹೋಟ್ಲಿತ್ತು. ಆ ಹೋಟ್ಲಿಗೆ ಸೇರ್ಕೊಂಡು ಎಲ್ಲ ರೂಮೆಲ್ಲ ಅಲ್ಲಿಂದ ಅರೇಂಜ್ ಮಾಡಿ ಫೋನ್ ಮಾಡಿರ್ತೀವಿ. ಆ ರೂಮ್ಗೆಲ್ಲ ಸೇರ್ಕೊಂತೀವಿ. ಫ್ರೆಶ್ ಆಯ್ತು, ಅಲ್ಲಿ ಕಾಫಿ ಕುಡಿದು ರಂಗನಾಥ ನಮ್ಮನ್ನು ಅಲ್ಲಿ ಇಳಿದಿರ್ತಾನೆ. ಚೆನ್ನೈ ಮೌಂಟ್ ರೋಡಲ್ಲಿ ಬ್ಯಾಕ್ ಸೈಡು ಅಲ್ಲೊಂದು ಬಾಟಾ ಶೋರೂಮ್ ಇದೆ ಚೆನ್ನೈನಲ್ಲಿ, ಮೌಂಟ್ ರೋಡಲ್ಲಿ ಹಳೆ ಬಾಟಾ ಶೋರೂಮ್. ಅದು ಹಿಂದ್ಗಡೆ ರೂಮ್ಗಳಿಗೆ ಇರ್ತೀವಿ, ಅಲ್ಲಿ ಲಾಂಚ್ ಒಳಗೆ ಬ್ಯಾಕ್ ಸೈಡ್ ಮೌಂಟ್ ರೋಡ್. ಅಲ್ಲೊಂದು ದರ್ಗಾ ಇದೆ ಮೌಂಟ್ ರೋಡ್ನಲ್ಲಿ. ಆ ದರ್ಗಾದ ಸೈಡ್ ಒಂದು ಹೋಟ್ಲಿದೆ, ಆ ಹೋಟ್ಲ ಹತ್ರ ಇರ್ತೀವಿ. ಅಲ್ಲಿ ರೂಮ್ ಮಾಡಿದ ತಕ್ಷಣ ಅಲ್ಲಿಂದ ಒಂದು 7 ಕಿಲೋಮೀಟ್ರ್ 6 ಕಿಲೋಮೀಟ್ರು ಇವ್ರ ಮನೆ, ಯಾರ ಮನೆ, ನಡಮರನವ್ರ ಮನೆ. ಅಲ್ಲಿಂದ ಒಂದು 5 7 ಕಿಲೋಮೀಟ್ರ್. ಸೊ ನಮ್ಗೆ ರಂಗನಾಥ್ ಅಲ್ಲಿ ಬಿಟ್ಟು ಜಾಸ್ತಿ ಗೊತ್ತಿರಲ್ಲ. ಅಲ್ಲಿ ಇಟ್ಟಿದ ತಕ್ಷಣ ಮಾಡ್ತಾರೆ ರಂಗನಾಥ್. ಆಟೋ ಮಾಡ್ಕೊಂಡು ರಂಗನಾಥ ಇಮ್ಮಿಡಿಯೇಟ್ಲಿ ಅಲ್ಲಿಂದ ಪಾಸ್ ಆಗ್ತಾರೆ. ಅಲ್ಲಿಂದ ಸರ್ ನೀವು ಟೀ ಕುಡಿದ ಅಷ್ಟು ಬರ್ತೀನಿ ನಾನು ಅಂತ. ರಂಗನಾಥ ಹೋಗಿ ಅಲ್ಲೆಲ್ಲ ಅರೇಂಜ್ ಮಾಡಿ ಒಂದು 1/2 ಗಂಟೆಗೆ ವಾಪಸ್ ಬರ್ತಾರೆ. ಅಷ್ಟೆಲ್ಲ ಟೀಗೆ ಕುಡ್ಕೊಂಡು ಫ್ರೆಶ್ ಆಗಿ ಸಿಗರೇಟ್ ಆರಾಮಾಗಿ ಕೂತಿರ್ತೀವಿ. ಬನ್ನಿ ಸರ್ ಹೋಗೋಣ ಅಂತ ಎಲ್ಲ ಹೋಗೋಣ ಅಂತ ಎಲ್ಲ ಹಂಗೆ ವ್ಯಾನುಗಳಿಗೂ ಸುಮ್ಮೆಲ್ಲ ಕೂತ್ಕೊಂಡು ಸ್ಟ್ರೈಟಾಗಿ ಅಲ್ಲಿ ಸೇರ್ತೀವಿ. ಅವ್ರ ಮನೆಗೆ ಒಂದು 10 ನಿಮಿಷಕ್ಕೆ ಹೋಗ್ಬಿಡ್ತು. ಅಲ್ಲಿಂದ 7 ಗಂಟೆಗೆ ನಮಗೆ ಪರಿಚಯ ಆಗ್ತಾರೆ. ಯಾರು? ನಡಮನ ಪರಿಚಯ ಆದರೆ ನೋಡ್ತೀವಿ. ಒಳ್ಳೆ ಒಂದು ಮನೆ ಇದೆ ಕೆಳಗೆ, ಗಾಡಿ ಬಂದು ಅವ್ರದ್ದು ಗಾಡು ಒಂದು ಸುಮೋ ಇದೆ ಕೆಳಗೆ, ಫಸ್ಟ್ ಫ್ಲೋರ್ನ ಮನೆ. ಎಲ್ಲ ಹೋಗ್ತೀವಿ, ನೋಡ್ರಿ ಎಲ್ಲ ಚಾಪೆ ಹಾಕೋರು ಕೆಳಗೆ ಕೂತ್ಕೊಳ್ಳೋಕ್ಕೆ. 4 ಚಾಪೆ, ಒಂದು 6 ಚೇರ್ ಇದೆ, ಪ್ಲಾಸ್ಟಿಕ್ ಚೇರು. ಅವರೊಂದು ಇದಕ್ಕೆ ನೇತಿ ಮೋಲ್ಡ್ ನೇತಿ ಒಂದು ಕೆಂಚೆಗಳು ಸಿಂಗಲ್ ಚೇರ್ ಕೂತವ್ರು, ಒಬ್ಬರೇ ಕೂತವ್ರು. ಹೋಗಿ ಮಾತಾಡ್ತೀವಿ, ವಿಶ್ ಮಾಡ್ತೀವಿ. ಸುತ್ತ ಮನೆ ನೋಡ್ತೀವಿ. ಮನೆ ಒಳಗೆ ಒಂದು ಟಿ ವಿ ಇದೆ ಅಷ್ಟೇ, ಬಿಟ್ಟು ಏನು ಕಾಣ್ತಲ್ಲ ಮನೆಯೊಳಗೆ. ನಾವು ಮನೆಗೆ ಕೂತ್ಕೊಂಡು ಎಲ್ಲರಿಗೂ ಒಬ್ರಿಗೂ ಪರಿಚಯ ಮಾಡಿಸ್ಕೊತಾರೆ. ಮೇನ್ ಪರಿಚಯ ಮಾಡಿಸಿ ಅಗ್ನಿಸಿದೆ ಅಂತ, ದೇವನೂರು ಮಹಾದೇವ್ ಅಂತ ಒಂದು 4 ಜನ ಮೇನ್ ಲೀಡರ್ಗೂ ಪರಿಚಯ ಮಾಡ್ತಾರೆ. ಒಂದು 5-6 ಜನಕ್ಕೆ ಫಸ್ಟು ಪರಿಚಯ ಮಾಡಿ ಅವ್ರ ಮೇನ್ ನಮ್ಮ ದೊಡ್ಡ ಸೀನಿಯರ್ ಲೀಡರ್ಗಳು ಚೇರ್ ಮೇಲೆ ಕೂರಿಸ್ತೀವಿ. ಮಿಕ್ದವರೆಲ್ಲ ನನ್ನ ಕಡೆ ಚೇರ್ ಮೇಲೆ ಚಾಪೆ ಮೇಲೆ ಕೂತ್ಕೊತೀವಿ.
ಚಾಪೆ ಕೂತ್ಕೊಂಡು ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಸರಿಯಾಗಿ ಕನ್ನಡ ಬರೋಲ್ಲ, ನಮಗೆ ಸರಿಯಾಗಿ ತಮಿಳು ಬರೋಲ್ಲ, ಇಂಗ್ಲೀಷು ಮಾತಾಡೋ ಸ್ಟಾರ್ಟ್ ಮಾಡ್ತಾರೆ. ಇಂಗ್ಲೀಷು ತಮಿಳು ಮಾತಾಡೋದೆಲ್ಲ ರಂಗನಾಥ ಆಚೆ ನಿಂತ್ಕೊಂತಾರೆ, ಮಾತಾಡಿ ಸರ್ ಅಂತ ಮಾತಾಡ್ತಾ ಏನಾಗುತ್ತೆ, ಹಂಗೆ ಪಾಲಿಟಿಕ್ಸ್ ಓಡುತ್ತೆ ಮಾತುಗಳು. ರಾಜ್ಕುಮಾರ್ ಕಿಡ್ನಾಪ್ ವಿಷಯಕ್ಕೆ ನಾವು ಹೋಗಿರೋದು, ಅದೊಂದು 15 ನಿಮಿಷ ರಾಜ್ಕುಮಾರ್ ಕಿಡ್ನಾಪ್ ವಿಷಯ ಮಾತಾಡ್ತೀವಿ. ಹಿಂಗಾಗಿದೆ ಸರ್, ನೀವು ನಮ್ಗೆ ಸಹಾಯ ಮಾಡಲೇಬೇಕು, ನಾನು ನಿಮಗೆ ನಂಬ್ಕೊಂಬಂದಿದ್ದೀವಿ, ನಮ್ಗೆ ಯಾವುದೇ ತಮಿಳ್ನಾಡಿನಿಂದ ಒಂದು ಕರೆಕ್ಟ್ ನ್ಯೂಸ್ ಬರ್ತಾಯಿಲ್ಲ, ಎಲ್ಲ ರಾಂಗ್ ನ್ಯೂಸ್ ಬರ್ತಾಯಿದೆ. ಆ ಕಾರಣಕ್ಕೆ ನಾವು ರಂಗನಾಥ್ ಹತ್ರ ಮಾತಾಡಿದ್ವಿ. ರಂಗನಾಥ್ ಹೇಳಿ ಸರ್, ಎಲ್ಲ ತಮಿಳ್ನಾಡಲ್ಲಿ ಒಬ್ಬರು ದೊಡ್ಡ ಮನುಷ್ಯರು ಕಾಣ್ತಾರೆ, ಒಬ್ಬರು ಇವತ್ತು ಅವ್ರು ಫಾಲೋವರ್ಸ್ ಇದ್ದಾರೆ ತುಂಬ ಜನ, ಅವರೊಬ್ಬರೇ ನಡಮಾರನು, ಅವ್ರ ಮನ್ಸು ಮಾಡ್ರೆ ಮಾತ್ರ ಮಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಅವ್ರೇನಂತ ಉತ್ತರ, ಇಲ್ಲ ನನಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ನಾನು ಕಾಡು ಜಾಸ್ತಿ ಹೋಗಲ್ಲ, ಅದನ್ನ ಜನಗಳೆಲ್ಲ ತುಂಬ ಪರಿಚಯ ಇದ್ದಾರೆ, ನಾನು ಇದಕ್ಕೆ ಇನ್ನೂ ಆಗಲ್ಲ, ನಾನೇನು ಪ್ರಭಾಕರ್ ಬಗ್ಗೆ ನಾನು ಮಾತಾಡ್ಬೋದು, ನಾನು ಆ ಕಡೆ ಫೇವರ್ ಮನುಷ್ಯ, ಸ್ವಲ್ಪ ಈ ಕಡೆ ಇವರೆಲ್ಲ ಮಾತಾಡ್ಬೋದು, ನಾನು ಇದ್ರ ಬಗ್ಗೆ ಇಲ್ಲ ಅಂತ ಹಂಗೆ ಅವ್ರ ಮಾತನ್ನ ಕನ್ಫರ್ಮ್ ತಳ್ತಾಯಿಲ್ಲ, ಸುಮ್ಮನೆ ತಳ್ತಾ ಇದ್ದಾರೆ ಮಾತನ್ನ ಅವರು. ನನಗೆ ಯಾಕಪ್ಪ ತಲೆನೋ ಇದು ಅನ್ನೋ ಅವ್ರ ಮನಸ್ಸು ಫೀಲಿಂಗ್ ಇದೆ ಯಾರಿಗೆ, ಇವರಿಗೆ. ಅದನ್ನು ಮಾತಾಡ್ತಾ ಅವ್ರು ಸ್ಟಾರ್ಟ್ ಮಾಡೋಣ, ಅವ್ರಿದ್ದು ಪಾಲಿಟಿಕ್ಸ್ ಒಳಗೆ, ನಾನು ಕಾಂಗ್ರೆಸ್ನಲ್ಲಿದ್ದೆ, MP ಆಗಿದ್ದೆ, ಅವ್ರು ಸ್ಟಾರ್ಟ್ ಕತೆಗಳು. ಆಮೇಲೆ ಇಲ್ಲ ಹೋಗ್ತಾ 1 ಅವರ್ ಬರೀ ರಾಜಕೀಯ ವಿಷಯನೇ ಮಾತು ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಮಧ್ಯಕ್ಕೆ ತಮಿಳ್ನಾಡು ಹೆಂಗೆ ಕಟ್ಟಿದ್ದು, ಆ ರಾಜಕೀಯ ಹೆಂಗೆ, ಅಣ್ಣಾದವ್ರು ಅಂದರೆ ಯಾರು, ಇದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆ ಬೋರ್ ಆಗಿ ನಾನು ಆಚೆ ಬಂದ್ಬಿಡ್ತೇನೆ, ರಂಗನಾಥ ಏನು ರೀ, ನಾವು ಮಾತಾಡೋ ಬಂದಿದ್ದ ವಿಷಯನೇ ಹಂಗೆ ಏನೋ, ನಾವು ಮಾತಾಡ್ತಾರೆ ನಡೀತಾರೆ, ನಮ್ಮ ವಿಷಯನೇ ಬೇರೆ ಏನು ಬೇಕಾದ್ರೆ ಸಾರ್, ಇವರೆಲ್ಲ ಹಂಗೇನೆ, ಇದು ದೇಶ ಎಲ್ಲ ಮಾತಾಡ್ತಾರೆ. ಇವಾಗ ಬರೀ ತಮಿಳ್ ವಿಷಯ ಮಾತಾಡಲ್ವ, ಇಡೀ ದೇಶದ ಬಡವ್ರು ಮಾತಾಡಿ ಸೌತ್ ಆಫ್ರಿಕಾಗೆ ಹೋಗಿ ಎಲ್ಲ ಸುತ್ತಾಡೋಕೆ ಕಡೆ ತಿಗ್ಲಿದ್ದು ಬರ್ತಾರೆ. ನಾವು ತಲೆಗೆ ಅದಕ್ಕೆ ನಾನು ಆಚೆ ಬಂದು ಕೂತ್ಕೊಂಡಿದ್ದೀನಿ, ನೀವು ಬಂದು ಕೂತ್ಕೊಂಡಿದ್ದಾನೆ. ಆಮೇಲೆ ಪಾಪ ಮನೆ ಟೀ ಕೊಡ್ತಾರೆ, ಟೀ ಕೊಡ್ತಾರೆ, ಅಲ್ಲೇ ನಾನು ಕಡೆ ಸಿಗೋದು ಈ ತಲೆಗೆ ಸಿಗ್ಬಿಡೋದು. ಅಂದರೆ ನಮ್ಮೂರು ಅಷ್ಟೇ ಇಂಟ್ರೆಸ್ಟ್ ಮಾತ್ರ, ಎಲ್ಲರೂ ನಡಮಾರ ನ್ಯಾಯ ದೇಶದ ಬಗ್ಗೆ ಮಾತಾಡ್ತಾರೋ, ಇವ್ರು ಆ ದೇಶದ ಬಗ್ಗೆ ಮಾತಾಡೋ, ಈ ಥರ ಮಾತು ಸ್ಟಾರ್ಟ್ ಆಯಿತು. ಕಡೆ ತಿರ್ಗಾ ವಾಪಸ್ ರಾಜ್ಕುಮಾರ್ ಕಿಡ್ನಾಪ್ ಬಗ್ಗೆ ಬರ್ತಾರೆ. ಅಷ್ಟೊತ್ತಿಗೆ 9 ಗಂಟೆ ಆಗ್ಬಿಡುತ್ತೆ, 2 ಅವರ್ಸ್. ಇಡೀ ದೇಶದ್ದು ಬಡತನ, ದೇಶದ್ದು ನಡೀತಿರೋ ಕರಪ್ಷನ್ ಬಗ್ಗೆ, ದೇಶದ ರಾಜಕಾರಣಿ ಬಗ್ಗೆ ಮಾತಾಡಿ ಕಡೆಗೆ 2 ಅವರ್ಸ್ ಅಂದರೆ 9 ಗಂಟೆ ಅದಕ್ಕೆ ಬರ್ತಾರೆ. ಈ ರಾಜ್ಕುಮಾರ್ ಸೌಂಡ್ ಯಾವ ಬರ್ತಂತ ನಾವು ಹೊರಡ್ಬಿಡ್ತಾನೆ. ಅವಾಗ ನಾನು ಒಬ್ಬನೇ ಆಚೆ ಬರಲ್ಲ, ನಮ್ಮ ಮಂಜುನಾಥ್ ಹದ್ದೆ, ಗಿರೀಶು ನನ್ನ ಜೊತೆ ಯಾವಾಗಲೂ ಜೊತೆಗಿರೋರು ಇಬ್ಬರು. ನಾನು ಎದ್ದು ಅವ್ರು ಆಚೆ ಬಂದರು, ದೊಡ್ಡವರೆಲ್ಲ ಮಾತಾಡಿ ಸರ್ ಅಂತೇಳಿ ಹಿಂಗೆಲ್ಲ ನಡ್ಕೊಂಡು ಅದು ನಡೀತಾಯಿತ್ತು ಮಾತುತ್ತೆ. ಅಂದರೆ ನಮ್ಮವ್ರು ಯಾರಿಗೂ ಬೋರ್ ಆಗ್ತಾಯಿಲ್ಲ, ಯಾರಿಗೆ ನಮ್ಮ ಜೊತೆ ಯಾರ್ಯಾರು ದೊಡ್ಡ ದೊಡ್ಡ ರೈಟ್ರುಗಳು ಇಂಟ್ರೆಸ್ಟ್ ಬಂದವರೋ ನಡಮಾರನೇನು ಇಂಟ್ರೆಸ್ಟಾಗಿ ಅವರು ಅಷ್ಟೇ ಇಂಟ್ರೆಸ್ಟಾಗಿ ಮಾತಾಡ್ತಿದ್ದಾರೆ, ದೇಶದ ಬಗ್ಗೆನೇ ಮಾತಾಡ್ತಿದ್ದಾರೆ ಅವರು. ರಾಜ್ಕುಮಾರ್ ಬಿಡಿಸಿ ಸ್ವಾಮಿ ಅಂದರೆ ದೇಶದ ಬಗ್ಗೆ ಮಾತಾಡ್ತಾರೆ ರಂಗನಾಥ ಅಂತ ಹೇಳ್ತೀನಿ, ನಗ್ತಾ ರಂಗನಾಥ ಹಂಗೆ ಸಾರ್ ಅಂತಾನೆ. ನಮ್ಮ ಹದ್ದೇನೆ ಆಯ್ತು, ಅವ್ರು ಸಾರ್ ಹಂಗೇನು ಇರಲ್ಲ, ಇವಾಗ ನೋಡಿ ಸಾರ್ ಇವೆಲ್ಲ ದೊಡ್ಡ ದೊಡ್ಡ ಥಿಂಕರ್ಸ್ ಅಲ್ವಾ, ಇವೆಲ್ಲ ದೇಶದ ಬಗ್ಗೆಲ್ಲ ಮಾತಾಡ್ತಾ ಇರ್ತಾರೆ. ಇನ್ನು 2 ಅವರ್ಸ್ ನಡೆಯಲ್ಲ, ಯಾಕೆ ಇವ್ರ ಮೆಂಟಾಲಿಟಿ ಅವ್ರ ಮೆಂಟಾಲಿಟಿ ಎಲ್ಲ ಒಂದೇ ಐತೆ, ನಡಿ ಸುಮ್ಮನೆ ಆರಾಮಾಗಿ ಮಾತಾಡಲಿ ಬಿಡಿ ಅಂತಾರೆ. ಮಾತಾಡಿ ಆಡಿ ಕಡೆಗೆ 9 ಗಂಟೆ 9 ಕಾಲಿಗೆ ತಿರ್ಗಾ ರಾಜ್ಕುಮಾರ್ ವಿಷಯ ಬರ್ತಾರೆ. ರಾಜ್ಕುಮಾರ್ ವಿಷಯ ಬಂದು ನಡಮಾರನು ಯಾವುದೇ ಕಾರಣಕ್ಕೂ ಜವಾಬ್ದಾರಿ ತೊಗೊತಾರಲ್ಲ ಇದ್ರ ಮೇಲೆ. ದೇಶದ ಬಗ್ಗೆ ಹೇಳ್ತಾರೆ ಅಂದರೆ ನಾನು ಮಾಡ್ತೀನಿ ಅಂತ ಅವ್ನು ಮಾತು ಹೇಳ್ತಾಳೆ ನಿಮಿಷ. ಕಡೆಗೆ ಮಾತಾಡಿ ಸುಸ್ತಾಗ್ಬಿಡಲ್ಲ, ಮಾತಾಡ್ತಾ ಕಡೆಗೆ ಸೀದಾ ಇದ್ದನ್ನು ಮಾತಾಡ್ತಾರೆ. ಸಾರ್ ನಾನು ನಿಮ್ಗೆ ನಂಬ್ಕೊಂಬಂದಿದ್ದೀವಿ, ಜಸ್ಟ್ ನನಗೆ 5 ಮಿನಿಟ್ ಮಾತಾಡೋ ಟೈಮ್ ಕೊಡಿ, ಮಾತಾಡ್ಬೇಕಂತಾರೆ. ಎಲ್ಲ ನಮ್ಮೂರ ಸೈಲೆಂಟ್ ಆಗ್ಬಿಡ್ತಾರೆ, ಸೀದಾ ಮಾತಾಡ್ತಾರೆ. ಸಾರ್ ರಾಜ್ಕುಮಾರು ಚಿಕ್ಕ ಹುಡುಗ ಅಲ್ಲ, ಏಜ್ಡ್ ಪರ್ಸನ್. ರಾಜ್ಕುಮಾರು ವೀರಪ್ಪನ ಹೊಡೆಯಲ್ಲ. ನಮಗೆ ನ್ಯೂಸ್ ಬಂತು, ನಿಮ್ಮ ನ್ಯೂಸ್ ರಾಜ್ಕುಮಾರ್ ಕಂಡ್ರೆ ಅವ್ನಿಗೂ ಇಷ್ಟ ಇದೆ, ರಾಜ್ಕುಮಾರ್ ಕಂಡ್ರೆ ಫೇವರ್ ಆಗಿದೆ ಅಂತ. ರಾಜ್ಕುಮಾರ್ ಯಾವುದೇ ಕಾರಣ ರಾಜ್ಕುಮಾರ್ ಹತ್ತ ಟೈಮ್ನೋ ಬೆಟ್ಟನೋ ಗುಟ್ಟನೋ ಜಾರಿ ಬಿದ್ದುಬಿಟ್ರು, ಏನೋ ಹೆಚ್ಚು ಕಮ್ಮಿ ಆಯಿತು, ಏನಾಗುತ್ತೆ ಸರ್. ಆಮೇಲೆ ಮಳೆ ಬರ್ತಾಯಿದೆ, ಏನಾಗೋಯ್ತು, ಅಥವಾ ಏನು ಹಾವು ಕಚ್ಚಿಬಿಡ್ತು, ಏನು ರಾಜ್ಕುಮಾರ್ಗೆ ಹೆಚ್ಚು ಆದರೆ ಇಡೀ ಕರ್ನಾಟಕ ಸುಟ್ಟು ಸುಣ್ಣಾಗುತ್ತೆ. ಕರ್ನಾಟಕ ಸುಟ್ಟು ಸುಣ್ಣಾದರೆ ನನಗೆ ಸಾಕಷ್ಟು ತಮಿಳ್ ಜನ ಫ್ರೆಂಡ್ಸ್ ಇದ್ದಾರೆ, ರಕ್ತದ ಕೋರಿ ಹರಿಯೋದು ನೋಡ್ಬೇಕಾ ಸರ್. ಒಂದು 10,000 ಜನ ತಮಿಳ್ ಸಾಯ್ಬೋದು, ಕನ್ನಡ 300 ಜನ ಸಾಯಬೇಕು, 200 ಜನ ಸಾಯಬೇಕು. ನಿಮ್ಮ ಇಷ್ಟು ಜನ ನಾವು ಬಂದಿದ್ದ ಟೈಮ್ನಲ್ಲಿ ಆ ಕಣ್ಣಿಂದ ನೋಡ್ಬೇಕಾ ಸರ್ ನಾವೆಲ್ಲ, ನೀವು ಹೇಳಿ. ಆ ಕಾರಣಕ್ಕೆ ನಾವು ಬಂದಿರೋದಿಲ್ಲ, ಈ ಥಿಂಕಿಂಗ್ನಲ್ಲಿ ನಾವು ಬಂದಿರೋದು ನಿಮ್ಮ ಹತ್ರ ಅಂತ ಹೇಳಿದ ತಕ್ಷಣ ನಮ್ಮ ಲೋಹಿತ್ ತಮಿಳಲ್ಲಿ ಮಾತಾಡ್ತಾರೆ, ಚಂಪಾ ಸರ್ ಮಾತಾಡ್ತಾರೆ. ಹಿಂಗೆ ಮಾತುಕತೆ ಸ್ಟಾರ್ಟ್ ಆಗಿ 9:30 ಅಷ್ಟೊತ್ತಿಗೆ ನೋಡೋಣ ಏನೋ ಮಾಡೋಣ, ಯೋಚನೆ ಮಾಡ್ತೀನಿ ಏನೋ ಮಾಡೋಣ ಅಂತಾರೆ. ಕಡೆಗೆ ಒಂದು ಮಾತು ಹೇಳ್ತಾರೆ,
ಸರ್ ಬೆಂಗಳೂರಿನಲ್ಲಿ ನಮಗೆ 100 ಜನ ಫ್ರೆಂಡ್ಸ್ ಇರೋ ಟೆಂಬ್ಲೆನ್ಸು ಬಚ್ಚನ್ ಬನ್ನಿ ಹೇಳಿ ನೀವು ಸ್ವಲ್ಪ ಹೇಳಿರ್ತಾರೆ. ಸರ್ ನನಗಿಂತ ಇವ್ರು ತುಂಬ ಜನ ಕ್ಲೋಸ್ ಫ್ರೆಂಡ್ ಟೆಂಬ್ಲೆನ್ಸು. ಅವ್ರು ತುಂಬ ಆತ್ಮೀಯರು ತಮಿಳ್ನವ್ರು ಅಂದರೆ ಜೊತೆ ಊಟ ಮಾಡ್ತಾಯಿದ್ದೀವಿ. ಈ ನಮ್ಮ ಬೇಕಾದ್ರೆ ರಂಗನಾಥನ ಕರ್ಸಿ ಕೇಳಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಅವರೆಲ್ಲ ಯಾರು ನಿದ್ದೆ ಮಾಡ್ತಾಯಿಲ್ಲ ತಮಿಳ್ನವರು. ಒಳ್ಳೆ ಹೋಗಿ ಟೆನ್ಷನ್ ಆದರೆ ಒಬ್ಬರು ಯಾರು ಗಲಾಟೆ ಆಗಿಲ್ಲ. ಇನ್ನೂರು ಯಾರು ಒಬ್ಬರು ಕಪ್ಪಳಕ್ಕೆ ಬರ್ದಿಲ್ಲ. ಯಾಕೆ ತಮಿಳ್ನವ್ರಿಗೆ ಅಷ್ಟೇ ಜೊತೆ ಓಡಾಡ್ತಾರೆ ಸಂಘಟನೆಯವರೆಲ್ಲ. ಹೆಚ್ಚಿಗೆ 100 ಜನ ಜನ ಲೀಡ್ ಮನೆಗೆ ಬರೋದು ಹೋಗೋದು ಮಾಡ್ತಾಯಿದ್ದಾರೆ. ನಮಗೆಲ್ಲ ಆತ್ಮೀಯರಾಗಿದ್ದಾರೆ. ನಾವು ಹೆಂಗೆ ಸಹ ನೋಡ್ಕೊಂಡಿರೋಕ್ಕಾಗುತ್ತೆ? ನೀವು ಯಾವುದೇ ಕಾರಣಕ್ಕೂ ಡಿಸಿಷನ್ ತೊಗೊಳ್ಳೇಬೇಕು. ನಮಗೆ ಯಾರ ಮೇಲೆ ನಂಬಿಕೆ ಇಲ್ಲ, ಈ ಸರ್ಕಾರ ಮೇಲೆ ನಂಬಿಕೆ ಇಲ್ಲ. ನಮಗೆ ನಿಮ್ಮ ಹತ್ರ ನಾವು ಬಂದಿದ್ದೀವಿ, ನೀವು ಮಾಡಬೇಕು ಅಂತೇಳಿ ಎಲ್ಲ ಮಾತಾಡ್ತಾರೆ. ಅಂದರೆ ಅವ್ರಿಗೂ ಅಷ್ಟೇ ಗೊತ್ತಾಗೋದು ಇವರು ದೊಡ್ಡ ದೊಡ್ಡ ಇಂಟೆಲೆಕ್ಚುವಲ್ ರೈಟ್ರುಗಳು ಅಂತೇಳಿ. ದೇವೇಂದ್ರ ದೊಡ್ಡ ಪೋಯಿಟು ದಲಿತ ಲೀಡರ್ಗಳಿಗೆ, ಲೋಹಿತ್ ವರ್ಷ ದೊಡ್ಡ ಕನ್ನಡ ಓಡಾಟಗಾರ ಅವರು ಮತ್ತು ಪ್ರೊಫೆಸರು. ಲೋಹಿತ್ ವರ್ಷ ದೊಡ್ಡ ಪ್ರೊಫೆಸರು, ನಮ್ಮಲ್ಲಿ ವೆಂಕಟಸ್ವಾಮಿ ದೊಡ್ಡ ಲೀಡ್ರು ಅಂತ ಅವೆಲ್ಲ ಇಂಟ್ರಡ್ಯೂಸ್ ಮಾಡ್ಕೊಡ್ತಾರೆ. ಅವ್ರು ಡಬಲ್ ಗ್ರಾಜ್ಯುಯೇಟ್ ಅವರು, ಗೋಲ್ಡ್ ಮೆಡಲಿಸ್ಟ್ ಅವರು, ಆದರೂ ಆರ್ಟಿಸ್ಟ್ ಕೆಲಸ ಮಾಡ್ತಾಯಿದ್ದಾರೆ. ವಿ ನಾಗರಾಜ್ ದೊಡ್ಡ ಓದಿರೋರು, ಅವರು ಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವೆಲ್ಲ ದಾರ್ಖಾನದ ಬಗ್ಗೆ ಮಾತಾಡ್ತೀವಿ. ಇವೆಲ್ಲ ಮಾತಾಡಿ ಇವೆಲ್ಲ ಒಂಥರ ಶಾಕ್ ಆಗುತ್ತೆ ಅವ್ರಿಗೆ. ಯಾರಿಗೆ? ಗಂಡು ಎಲ್ಲ ಇಂಟ್ರೆಸ್ಟ್ ಮಾಡ್ತೀವಿ, ಒಂದೊಂದಾಗಿ ಮಾಡ್ಕೊಂಡ್ಬರ್ತೀವಿ. ಈ ಎಲ್ಡವರ್ ಮಾಡಿ ಇಡೀ ದೇಶದ ಬಗ್ಗೆ ಮಾತ್ರ ಸ್ವಲ್ಪ ಕೂಲ್ ಆಗಿರ್ತಾರೆ. ಆಟಿತ್ತು ಇನ್ನೊಂದು ಎಲ್ಲ ಇಂಟ್ರೆಸ್ಟ್ ಮಾಡೋದು ಯಾರ್ಯಾರು ಏನು ಅಂತೇಳಿ. ಆಮೇಲೆ ನಡಮಾರನು ಆಯಿತು ನನಗೆ ಒಂದು ದಿನ ಟೈಮ್ ಕೊಡಿ ಅಂತಾರೆ. ಟೈಮ್ ಕೊಡಿ ಅಂತ ಅಂದಿದ ತಕ್ಷಣ ನಾವೇನು ಮಾಡ್ತೀವಿ, ರಂಗನಾಥ್ನ ಅಲ್ಲೇ ಬಿಟ್ಬಿಟ್ಟು ಏನೋ ನಾವು ನಮ್ಮ ಪಾಡಿ ಎಲ್ಲ ಸೇರಿಸ್ತೀವಿ. ಹೋಟ್ಲು ವಾಪಸ್ ಬರ್ತೀವಿ. ಹೋಟ್ಲು ವಾಪಸ್ ಮಾಡ್ರೆ ನಾನು ಬೆಂಗಳೂರಿನ ಡ್ರಿಂಕ್ಸ್ ತಗೊಂಡೋಗಿರ್ತೀನಿ. ನಾನು ಸುಮ್ಮನೆ ಇರ್ತಾರೆ ಡ್ರಿಂಕ್ಸ್ ಬಾಟ್ಲು ಎಲ್ಲ ಡ್ರಿಂಕ್ಸ್ ಎಲ್ಲ ಒಂದು ಹಾಲು ತೊಗೊಳ್ತೀವಿ ಹೋಟ್ಲೊಳಗೆ. ಅಲ್ಲೆಲ್ಲ ಡ್ರಿಂಕ್ಸ್ ಹಾಕಿ ರೆಡಿ ಮಾಡಿ ಏನೋ ಡ್ರಿಂಕ್ಸ್ ತೊಗೊಳಕ್ಕೆ ಕೂತ್ಕೊಂತೀವಿ. ಎಲ್ಲರೂ ಡಿಸ್ಕಸ್ ಸ್ಟಾರ್ಟ್ ಆಗುತ್ತೆ, ಒಂದು ಮಾತುಕತೆ. ಅಷ್ಟು ರಂಗನಾಥ 10 ಗಂಟೆಗೆ ಬರ್ತಾರೆ. 10 ಗಂಟೆಗೆ ಬಂದೆ ಸರ್ ಎಸ್ ಅಂತ.